ಶ್ರೀರಾಮ ಕಲಾ ದೇವತೆಗೆ ಸ್ಮರಿಸಿ ಇವತ್ತಿನ ಸನ್ಮಾನ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಪುಣ್ಯ ನಂಗಳು ತಗೊಬಂದಾರೆ. ಕಲಾ ಸಂಘದ ಸಂಘಟಕರು ಶ್ರೀಯುತ ಎಸ್ ಶಂಭು ಭಟ್ರು, ಪ್ರೊಫೆಸರ್ ಎಸ್ ಶಂಭು ಭಟ್ರವರು ದಯವಿಟ್ಟು ಗಣಪತಿ ಭಟ್ರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅನ್ನೋದಾಗಿ ಕೇಳಿಕೊಳ್ತೇವೆ. ಶಿವಾನಿ ಕೃಷ್ಣಮೂರ್ತಿ ಭಟ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಪ್ತಕ ಬೆಂಗಳೂರು ಮತ್ತು ಕಲಾ ಸಂಗಮ ಹೊನ್ನಾವರ ಅರ್ಪಿಸುವ ಸನ್ಮಾನ ಹಾಗೂ ಸಂಗೀತ ಕಾರ್ಯಕ್ರಮ. ಪ್ರಖ್ಯಾತ ಹಿರಿಯ ಗಾಯಕರು, ಪ್ರಸಿದ್ಧ ಸಂಗೀತ ಗುರುಗಳು, ತಾನ್ಸೇನ್ ಸನ್ಮಾನ ಪುರಸ್ಕೃತರು ಆಗಿರ್ತಕ್ಕಂತಹ ಪಂಡಿತ್ ಗಣಪತಿ ಭಟ್ ಹಾಸಣಗಿಯವರಿಗೆ ಸಪ್ತಕ ಬೆಂಗಳೂರು ಹಾಗೂ ಕಲಾ ಸಂಗಮ ಹೊನ್ನಾವರ ಎರಡು ಸಂಸ್ಥೆಗಳ ವತಿಯಿಂದ ತಮ್ಮ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಾರಂಭದಲ್ಲಿ ನಿರ್ವಿಘ್ನದಾಯಕನಾಗಿರ್ತಕ್ಕಂತಹ ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ನಡೆಸಿಕೊಡುವವರು, ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡುವವರು ನಾದಭಾರತಿ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು. ಉಮಾಂಗೋದ್ಭವಂ ದಂತಿವಕ್ತ್ರಂ ಗಣೇಶಂ ಭಜೆ ಕಂಕಣೈಃಶೋಭಿತಂ ಧೂಮ್ರಕೇತುಂ ಗಲೆ ಹಾರ ಮುಕ್ತಾವಲಿ ಶೋಭಿತಂ ತಂ ನಮೋ ಜ್ಞಾನರೂಪಂ ಗಣೇಶಂ ನಮಸ್ತೆ. ನಮೋ ಜ್ಞಾನರೂಪಂ ಗಣೇಶಂ ನಮಸ್ತೆ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಪ್ರಥಮ ಪ್ರಣಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ. ವಿದ್ಯೆಯ ನೀಡೋ ಶ್ರೀವರದಾಯಕ. ವಿದ್ಯೆಯ ನೀಡೋ ಶ್ರೀವರದಾಯಕ. ನಿನ್ನ ಚರಣ ಕಮಲ ಪೂಜಿಸೆ ಅನುದಿನ. ನಿನ್ನ ಚರಣ ಕಮಲ ಪೂಜಿಸೆ ಅನುದಿನ. ಪಾವನಗೊಳಿಸೋ ಶಾಂತಿ ಧಾಮ. ಪಾವನಗೊಳಿಸೋ ಹೇ ಶಾಂತಿ ಧಾಮ. ವಿಘ್ನೇಶ್ವರ ನಿನಗೆ
ಪ್ರಥಮ ಪ್ರಣಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಗಂಗಾಧರ ಸುತ ಚಂದ್ರ ಸುಧಾಕರ, ಗಂಗಾಧರ ಸುತ ಚಂದ್ರ ಸುಧಾಕರ, ಸಂಕಟ ಹರಿಸೋ ಶ್ರೀ ಶುಭದಾಯಕ, ಸಂಕಟ ಹರಿಸೋ ಶ್ರೀ ಶುಭದಾಯಕ. ಭವಸಾಗರವನು ದಾಟಲು ಅನುದಿನ, ಭವಸಾಗರವನು ದಾಟಲು ಅನುದಿನ, ಸಾಧನವು ತವ ತಾರಕ ನಾಮ, ಸಾಧನವು ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯ ನಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ವಿಘ್ನೇಶ್ವರ ನಿನಗೆ, ವಿಘ್ನೇಶ್ವರ ನಿನಗೆ, ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಧನ್ಯವಾದಗಳು. ಮಕ್ಕಳು ತುಂಬ ಸುಮಧುರವಾಗಿ ಕಲಾ ದೇವತೆಯನ್ನು, ಮಹಾಗಣಪತಿಯನ್ನು ಸ್ತುತಿಸಿ ಹಾಡಿದರು. ನಮ್ಮ ಚಪ್ಪಾಳೆ ಅವರಿಗೆ ಜೋರಾಗಿ ಸಲ್ಲಲಿ. ಮಹಾಗಣಪತಿ ಇಡಿಗುಂಜಿಯಲ್ಲಿದ್ದರೆ ನಮ್ಮ ವೇದಿಕೆಯಲ್ಲಿ ಕೂಡ ಮಹಾನ್ ಸಾಧನೆ ಮಾಡಿದ ಗಣಪತಿ ಭಟ್ರಿದ್ದಾರೆ. ಹಾಗಾಗಿ ವಿಶೇಷ, ಇದು ಅಪರೂಪದ ಸಂದರ್ಭ, ಚಂದ ಸಂದರ್ಭ, ಗೋಧೂಳಿ ಮುಹೂರ್ತ ಬಂದಿದೆ. ಮಕ್ಕಳು ಹಾಡಿ ರಂಜಿಸಿದ್ದಾರೆ ಅಷ್ಟೇ ಅಲ್ಲ, ನಮ್ಮ ಊರಿನ ಸಂಸ್ಕಾರವನ್ನು ಪ್ರಕಟಪಡಿಸಿದ್ದಾರೆ. ನಾದ ಭಾರತಿ ಸಂಗೀತ ವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯರಿಗೆ ಕಲಾ ಸಂಗಮ ಹಾಗೂ ಸಪ್ತಕದ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಬಂದ ಎಲ್ಲರನ್ನು ಸ್ವಾಗತಿಸುವುದಕ್ಕೆ ಕಲಾ ಸಂಗಮದ ಸಂಘಟಕರು, ಹಿರಿಯರೂ ಆದ ಪ್ರೊಫೆಸರ್ ಎಸ್ ಶಂಭು ಭಟ್ ಅವರಲ್ಲಿ ವಿನಂತಿಸಿಕೊಳ್ತೀವಿ. ನಮ ಸಭಾಭ್ಯವಃ ಸಭಾಪತಿಭ್ಯಶ್ಚ. ಎಲ್ಲರಿಗೆ ಸಾದರ ವಂದನೆಗಳನ್ನು ಸಲ್ಲಿಸ್ತಾ, ಒಂದು ಅಪರೂಪದ ಸಂದರ್ಭ, ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಒತ್ತಟ್ಟಿಗೆ ಸೇರಿದ್ದೇವೆ. ಮಾನ್ಯ ಗಣಪತಿ ಭಟ್ ಹಾಸಣಗಿ ಅವರು ಇವತ್ತು ಜಗತ್ತಿಗೆ ಪ್ರಖ್ಯಾತರಾಗಿ ನಮ್ಮೆಲ್ಲರನ್ನು, ನಮ್ಮ ಈ ಜಿಲ್ಲೆಯನ್ನು, ಅದು ಸಣ್ಣದಾಯಿತು, ನಮ್ಮ ಕರ್ನಾಟಕವನ್ನು, ನಮ್ಮ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಜೊತೆಗೆ ಅವರಿಗೆಲ್ಲ ನಾವು ಯಾರು ಎಂಬುದನ್ನು ಗುರುತು ಮಾಡಿದ್ದಾರೆ. ಅಂಥ ಒಂದು ಶುಭ ಸಂದರ್ಭವನ್ನು ನಾವು ಬಳಸಿಕೊಳ್ಬೇಕು. ಮುಂದಿನ ಪೀಳಿಗೆ ಇಂಥ ಕಾರ್ಯಕ್ರಮಗಳಿಂದ ಪ್ರೇರಿತರಾಗಬೇಕು. ಇದು ಸನ್ಮಾನ ಸಭೆಯ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಹಾಗೆ ಭಾವಿಸ್ತಾ ಇಲ್ಲಿ ಮಾನ್ಯ ಗಣಪತಿ ಭಟ್ರನ್ನು ಮಾನ್ಯ GS ಹೆಗಡೆ ಅವರು ಸಂಪರ್ಕಿಸಿದರು, ನಾನು ಕೂಡ ಸಂಪರ್ಕಿಸಿದೆ.
ಹಾಗೆ ಸಂಪರ್ಕಿಸಿದಾಗ ಭಟ್ರು ಒಪ್ಕೊಂಡ್ರು. ಬಹುಶಃ ನಾವು ಒಪ್ಕೊಂಡ ಮೇಲೆ ಮತ್ತೆ 2-3 ಕಡೆಗೆ ಅವರಿಗೆ ಸನ್ಮಾನ ಆಯಿತು. ಕುಮಟಾದಲ್ಲಿ ಆಯಿತು, ಆಮೇಲೆ ಬಹುಶಃ ಶಿರಸಿಯಲ್ಲಿ ಕಾರ್ಯಕ್ರಮ ಆಗಿದೆ. ಹಾಗೆ ಭಟ್ರು ಇವತ್ತು, ಮಾನ್ಯ ಗಣಪತಿ ಭಟ್ರು ಇವತ್ತು ನಮ್ಮೆಲ್ಲರ ಕರೆಗೆ ಬಂದು ಇಲ್ಲಿ ನಮ್ಮನ್ನು ಹರಿಸುವುದಕ್ಕೆ ಇದ್ದಾರೆ. ನಮ್ಮ ಮುಂದಿನ ಪೀಳಿಗೆ ಉತ್ತಮವಾಗಲಿ ಅನ್ನುವ ಧ್ಯೇಯ ಧೋರಣೆಗಳನ್ನು ಬಿತ್ತರಿಸಿದ್ದಕ್ಕಿದ್ದಾರೆ. ಒಬ್ಬ ಆದರ್ಶ ಗಾಯಕರಾಗಿ. ಹಾಗೆ ಅವರ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಮಾನ್ಯ ಗಣಪತಿ ಭಟ್ರು ಬರ್ತಾ ಇದ್ದಾರೆ. ಸಪ್ತಕ ಮತ್ತು ಕಲಾ ಸಂಗಮ ಒತ್ತಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದೆ. ದಯವಿಟ್ಟು ಬರಬೇಕು ಅಂತ ಮಾನ್ಯ ಜೀವು ಭಟ್ ಅವರನ್ನು ಕೇಳಿಕೊಂಡಾಗ ಅವರು ಬಹುಶಃ ಅನೇಕರು ಹೇಳುವಾಗ ನಮ್ಮ ಜಿಲ್ಲೆಯ ಎಲ್ಲ ವಿಚಾರಗಳಲ್ಲಿ ಅವರು ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿದವರು ಅಂತ ಅಷ್ಟೇ ಹೇಳ್ಬಿಡ್ತಾರೆ. ನಾನು ಅನ್ನುವಾಗ ಕೇವಲ ಜಿಲ್ಲೆಯ ಕುರಿತಾಗಿ ಮಾತ್ರ ಅವರ ಅಧ್ಯಯನ ಅಲ್ಲ, ವಿಶಿಷ್ಟವಾದ ಇನ್ನೂ ಅನೇಕ ಅಧ್ಯಯನಗಳನ್ನು ಅವರು ಮಾಡಿ ತನ್ನದಾಗಿಸಿಕೊಂಡಿದ್ದಾರೆ. ಅದನ್ನು ಪತ್ರಿಕೆಗಳ ಮುಖಾಂತರ ನಮಗೆ ತಿಳಿಯಪಡಿಸ್ತಾರೆ. ಅಂಥ ಒಬ್ಬ ಉತ್ತಮ ವಾಗ್ಮಿ, ಲೇಖಕರು. ಮೊನ್ನೆ ಬಹಳ ದೊಡ್ಡ ನಗರ ಸನ್ಮಾನವನ್ನು ಹೊಂದಿದಂಥ ಜೀವು ಭಟ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋದಕ್ಕೆ ನಾವು ಪ್ರಾರ್ಥಿಸಿಕೊಂಡಾಗ ಒಪ್ಪಿ ಇಲ್ಲಿಗೆ ಬಂದಿದ್ದಾರೆ. ನಾನು ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ರಾಜು ಹೆಬ್ಬಾರ್ ಅವರು ಜೀವು ಭಟ್ ಅವರಿಗೆ ಪುಷ್ಪ ನೀಡಿ ಗೌರವಿಸ್ತಾರೆ. ಹೆಸರಾಂತ ತಬಲಾಪಟು SDM ಕಾಲೇಜಿನ ಉಪನ್ಯಾಸಕರು ಆದ ಸನ್ಮಿತ್ರ ಗೋಪಾಲಕೃಷ್ಣ ಹೆಗಡೆ ಕಲಬಾಗ್ ಅವರು ಹಿರಿಯ ಕಲಾವಿದರಾದ ಗಣಪತಿ ಭಟ್ ಹಾಸಣಗಿ ಅವರನ್ನು ಪುಷ್ಪ ನೀಡಿ ಗೌರವಿಸ್ತಾರೆ. ಕಲಾ ಸಂಗಮ 85ರಲ್ಲಿ ಪ್ರಾರಂಭ ಆಯಿತು. ಆ ಸಂದರ್ಭಕ್ಕೆ ನಮ್ಮ ಜಿಲ್ಲೆ ಸಂಗೀತ ಕ್ಷೇತ್ರದಲ್ಲಿ ಹಿಂದೂಸ್ತಾನಿಯೂ ಕರ್ನಾಟಕಿಯೂ ಯಾವುದೂ ಇಲ್ಲಿ ಪ್ರಚುರ ಇಲ್ಲ ಅನ್ನುವ ರೀತಿಯಲ್ಲಿ ಇರುವ ಒಂದು ಕಾಲ ಇತ್ತು. ಆದರೆ ಅದಕ್ಕಿಂತ ಹಿಂದೆ ಲಲಿತ ಕಲಾ ಮಂಡಳಿ ಅನ್ನುವ ಒಂದು ಮಂಡಳಿ ಇಲ್ಲಿ ಹೊನ್ನಾವರದಲ್ಲಿ ಇತ್ತು. ಅದು ಸಾಕಷ್ಟು ಪ್ರಯತ್ನ ಮಾಡಿತ್ತು. ಅದರ ಕೊನೆಯ ದಿವಸಗಳಲ್ಲಿ ಅಂದರೆ ಲಲಿತ ಕಲಾ ಮಂಡಳಿ ಇನ್ನೂ ಹೆಸರನ್ನು ಎಲ್ಲರ ಮುಂದಿಗೆ ಪ್ರದರ್ಶಿಸುವುದಿಲ್ಲ ಅನ್ನೋ ಹೊತ್ತಿಗೆ ಪರಮೇಶ್ವರ ಹೆಗಡೆ ಅವರು ಇಲ್ಲಿ ವಿದ್ಯಾಲಯ ಪ್ರಾರಂಭ ಮಾಡಿದರು. GK ಹೆಗಡೆ ಅವರು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದರು. ಹೀಗೆ ಕ್ರಮವಾಗಿ ನಮ್ಮಲ್ಲಿ ಸಂಗೀತ ಬೆಳೆದು ಬರ್ತಾ ಮಹನೀಯರನ್ನು ಹೊರಗಿನಿಂದ ಕರೆಸಿ ಇಲ್ಲಿಗೆ ಬಂದಂತಹ ಆ ವಿದ್ವಾಂಸರುಗಳಿಂದ ಧಾರವಾಡ ಕಡೆಯ ವಿದ್ವಾಂಸರು ಅನೇಕರು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಆ ಸಂದರ್ಭಕ್ಕೆ ಅವರ ಮುಖಾಂತರ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು, ಅನೇಕ ಪಾಲಕರು ಕೂಡ ಸಂಗೀತದ ಈ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇದ್ದಾರೆ. ಈಗ ಮನೆಗಳಲ್ಲಿ ಸಂಗೀತ ಸ್ಥಾಪಿತವಾಗಿದೆ ಅಂತ ಅನ್ನೋದಕ್ಕೆ ಸಂತೋಷ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ 2 ಕಾಲೇಜುಗಳಲ್ಲಿ, ಒಂದು ಹೊನ್ನಾವರ ಕಾಲೇಜು, ಇನ್ನೊಂದು ಶಿರಸಿ ಕಾಲೇಜು. ಅಲ್ಲಿ ಸಂಗೀತದ ಅಧ್ಯಯನ ವಿಷಯ ಪ್ರಸ್ತಾಪಿಸಲ್ಪಟ್ಟಾಗ ಎಲ್ಲರೂ ಅದನ್ನು ಸ್ವೀಕಾರ ಮಾಡಿದರು. ವಿಸ್ತಾರ ಆಯಿತು. ಕಲಾ ಸಂಗಮ ಕಳೆದ 85ರಿಂದ ಇವತ್ತಿನ ತನಕನೂ
ತನ್ನದಾದ ಕೆಲಸ ಮಾಡ್ತಾ ಇದೆ ಅಂತ ಆದರೂ ಈಗ ನಾವು ಕ್ಷೀಣಿಸಿದ್ದೇವೆ. ಆದರೆ ವರ್ಷಕ್ಕೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ GS ಹೆಗಡೆ ಅವರು ಪ್ರತಿನಿತ್ಯ ದೊಡ್ಡ ಆಗ್ತಾನೇ ಇದ್ದಾರೆ. ಇವತ್ತು 509ನೇ ಕಾರ್ಯಕ್ರಮ, ನಾಡಿದ್ದು 511ನೇ ಕಾರ್ಯಕ್ರಮ. ಹಾಗೆ ಬದಲಾವಣೆ ಮತ್ತು ಅಷ್ಟು ಕಾರ್ಯಕ್ರಮಗಳನ್ನು ಅವರು ಏರ್ಪಡಿಸ್ತಾ ಅನೇಕರನ್ನು ನಮಗೆ ಜೊತೆಗೆ ಅನೇಕರಿಗೆ ಅನೇಕ ಗಾಯಕರಿಗೆ ಅನೇಕ ಸಂಗೀತ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದ ಅವರೇ ಸಪ್ತಕ. ಆ ಸಪ್ತಕ ಸಂಸ್ಥೆ ನಮಗೆ ಸಹಾಯ ಮಾಡ್ತಾ ಇದೆ. ಕಳೆದ 4 ವರ್ಷಗಳಿಂದ ನಾವು ಸಪ್ತಕ ಸಂಸ್ಥೆಯ ಆಶ್ರಯದಲ್ಲಿ ನಾವು ಕಾರ್ಯಕ್ರಮ ಮಾಡಿಸಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಹೊರಗೆ ತೋರಿಸ್ಕೊಳ್ತಾ ಇದ್ದೇವೆ. ಆದರೆ ಅಲ್ಲೂ ರಹಸ್ಯ ಉಂಟು. ಮಾನ್ಯ GS ಹೆಗಡೆ ಅಂತ ತುಂಬ ಚೆನ್ನಾಗಿ ಸಂಗೀತವನ್ನು ಅರಿತವರಿಗೆ ಎಲ್ಲಿ ಸಂಗೀತ ನಾಟುತ್ತದೆ ಅನ್ನೋದನ್ನು ನೋಡಿಕೊಂಡು ಅವರು ಮಾಡುವಾಗ ಈ ಹೊನ್ನಾವರವನ್ನು ಆಯ್ದುಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಇದು ಜನ್ಮಭೂಮಿ. ಹಾಗೆ ಅವರು ನಮ್ಮೊಟ್ಟಿಗೆ ಅಂದರೆ ಕಲಾ ಸಂಗಮದೊಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದಾರೆ. ವರ್ಷಕ್ಕೂ 1-2 ಕಾರ್ಯಕ್ರಮಗಳನ್ನು ನಾವು ಈಗಲೂ ನಮ್ಮ ಕಲಾ ಸಂಗಮ ಸುಸಂಬದ್ಧವಾಗಿದೆ ಅಂತ ಅನ್ನೋದಕ್ಕೆ. ಆದರೆ ಸಂತೋಷ ಪಡಬೇಕು. ನಮ್ಮ ಈ ಹೊನ್ನಾವರದ ಸುತ್ತಲೂ, ಹೊನ್ನಾವರ ಮತ್ತು ಕುಮಟೆಯ ಸುತ್ತಲೂ, ಯಾಕೆ ಅಂಕೋಲಿಯಲ್ಲೂ ಕೂಡ ಹಾಗೆ ಕಾರವಾರದಲ್ಲಿ ಕೂಡ ಘಟ್ಟದ ಮೇಲೆ ಬಹಳ ವರ್ಷಗಳಿಂದ ಅದು ಸಂಗೀತ ನಮಗಿಂತ ಗಟ್ಟಿಯಾಗಿ ನಡೀತಾನೆ ಇದೆ. ಆದರೆ ನಾವು ಕ್ಷೀಣಿಸಿದಾಗಲೂ ಕೂಡ ಘಟ್ಟದ ಮೇಲಿನ ಸಂಗೀತದ ಒಂದು ಅತ್ಯಂತ ಪ್ರಭಾವ ಇದೆ ಮತ್ತು ಬೆಳೀತಾ ಇದೆ, ಬೆಳಿಬೇಕು. ಹಾಗೆ ನಾವು ಇವತ್ತು ಎಲ್ಲ ತಾಲೂಕುಗಳ ಹೆಚ್ಚಿನ ಹಳ್ಳಿಗಳಲ್ಲಿ ಸಂಗೀತ ಶಾಲೆಯನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಸುತ್ತಲೂ ಅನೇಕರು ಸಂಗೀತದ ಬಗ್ಗೆ ಆಸಕ್ತರಾಗಿದ್ದಾರೆ. ಜೊತೆಗೆ ಅನೇಕ ಜನ ಆಸಕ್ತರು ಸಂಗೀತವನ್ನು ಆಲಿಸ್ತಾರೆ, ಕೇಳ್ತಾರೆ. ಈಗ ಬೇಕಾದಷ್ಟು ವಿದ್ಯುನ್ಮಾನ ಸಹಾಯಗಳು ಅವರಿಗೆ ಸಿಗ್ತಾ ಇವೆ. ಅದರ ಮುಖಾಂತರ ಆನಂದ ಪಡ್ತಾ ಇದ್ದಾರೆ. ಆ ಆನಂದಕ್ಕೆ ಬಹುಶಃ ಕಲಾ ಸಂಗಮ ಹಾಗೆ ಸಪ್ತಕ ಕಾರಣೀಭೂತವಾಗಿದೆ ಅಂತ ಹೇಳ್ತಾ, ಇಲ್ಲಿ ಬಂದಂಥ ಮಾನ್ಯ GS ಹೆಗಡೆಯವರು, ಹಾಗೆ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಂಥ ಕೃಷ್ಣಮೂರ್ತಿ ಭಟ್ರು, ಈ ಕಾಲೇಜಿನ ಅಧ್ಯಕ್ಷರು ಅವರು. ಆಮೇಲೆ GS ಹೆಗಡೆಯವರಿಗೆ ಶಿವಾನಂದ್ ಭಟ್ ಅವರು ಪುಷ್ಪ ನೀಡಿ ಗೌರವಿಸ್ತಾರೆ. ಕೃಷ್ಣಮೂರ್ತಿ ಭಟ್ ಅವರಿಗೆ GK ಹೆಗಡೆಯವರು ಪುಷ್ಪ ನೀಡಿ ಗೌರವಿಸ್ತಾರೆ. ಇದೆಲ್ಲ ಸಂಗೀತದ ಮನಸ್ಸುಗಳೇ ವೇದಿಕೆಗೆ ಬರ್ತಾ ಇದ್ದದ್ದು. ಮಾನ್ಯ ವೆಂಕಟರಮಣ ಹೆಗಡೆಯವರು ಯಾವುದೇ ಕಲೆ, ಸ್ಪೋರ್ಟ್ಸು, ಇನ್ನು ಯಾವುದೇ ಸಾಮಾಜಿಕ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಧೈರ್ಯವಂತರು. ಎಲ್ಲ ವಿಷಯದಲ್ಲಿ ಅವರು ಮುನ್ನುಗ್ಗತಕ್ಕಂಥ ಜನ. ಅದನ್ನು ನಾವು ನಿಜವಾಗಿ ನಾವು ಹೊಗಳಬೇಕು ಅಂದರೆ ಎಲ್ಲಿ ಹೊಗಳಬೇಕು ಅಲ್ಲಿ ಹೊಗಳಿದರೆ ಪ್ರಯೋಜನ ಎಲ್ಲರಿಗೂ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಇಲ್ಲಿಗೆ ಬಂದದ್ದು ಬಹಳ ಸಂತೋಷ ಅಂತ ಭಾವಿಸ್ತಾ, ತಾವು ಸಭಿಕರು, ಆಸಕ್ತರು ಇಲ್ಲಿಗೆ ಬಂದಿದ್ದೀರಿ. VV ಹೆಗಡೆ ಅವರಿಗೆ ಜಗದೀಶ್ ಭಟ್ರು ಪುಷ್ಪ ನೀಡಿ ಬರಮಾಡಿಕೊಳ್ತಾರೆ. ತಮಗೆಲ್ಲರಿಗೂ, ಸಂಗೀತ ಪ್ರೇಮಿಗಳಾದ ತಮಗೆಲ್ಲರಿಗೆ ಕಲಾ ಸಂಗಮ ಮತ್ತು ಸಪ್ತಕ ಋಣಿಯಾಗಿದೆ. ನಾವು ನಿಮ್ಮನ್ನು
ನಮಿಸ್ತೇವೆ ಅಂತ ಹೇಳ್ತಾ ಎಲ್ಲರನ್ನ ಸ್ವಾಗತಿಸ್ತೇನೆ. ನಮಸ್ಕಾರ. ಈ ವಯಸ್ಸಿನಲ್ಲೂ ಸಂಘಟನೆಯಲ್ಲಿ ನಾನಿದ್ದೇನೆ ಎಂದು ಎದೆತಟ್ಟಿ ಹೇಳಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇರುವ ಹಿರಿಯರಾದ ಪ್ರೊಫೆಸರ್ ಎಸ್ ಶಂಭುಭಟ್ ಅವರನ್ನು ನಾರಾಯಣ್ ಯಾಜಿಗಳು ಪುಷ್ಪ ನೀಡಿ ಗೌರವಿಸ್ತಾರೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಿದ್ದೇವೆ. ಇದೀಗ ಸನ್ಮಾನ ಕಾರ್ಯಕ್ರಮ. ಯೋಗ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಆವರಣ, ಅದರಲ್ಲಿಯೂ ಸಭಾಗೃಹದೊಳಗಿನಿಗಿಂತ ಹೊರಗಿನ ಆವರಣದಲ್ಲಿಯೇ ಕಾರ್ಯಕ್ರಮ ಮಾಡುವುದು ಶಂಭುಭಟ್ರ ಒತ್ತಾಸೆ. ನಾವೆಲ್ಲ ಹೇಳಿದ್ವಿ ಮಳೆಗಾಲ ಬಂದರೆ ಕಷ್ಟ ಅಂತ, ಆದರೆ ಅವ್ರಿಗೆ ಧೈರ್ಯ ನಮಗಿಂತ 100 ಪಟ್ಟಿದೆ ಅನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ಚಂದ ಚೌಕಟ್ಟಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ಸನ್ಮಾನ. ಯೋಗ ಹೊನ್ನಾವರ ತಾನ್ಸೇನ್ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರನ್ನು ಸನ್ಮಾನಿಸುವುದಕ್ಕೆ ಹೆಮ್ಮೆ ಪಡ್ತದೆ, ಅಭಿಮಾನ ಪಡ್ತದೆ. ಗೌರವದಿಂದ ಈ ಸನ್ಮಾನ ನಡೆಸಿಕೊಡ್ತಾ ಇದ್ದೇವೆ ಸಪ್ತಕದ ಜೊತೆಗೂಡಿ. ಅದು ಗುಣವಂತೆಯ GS ಹೆಗಡೆಯವರು ಸಂಘಟಿಸಿದ ಸಪ್ತಕ ಬೇರೆ. 1000 ಕಾರ್ಯಕ್ರಮಗಳತ್ತ ಹೆಜ್ಜೆ ಇಡ್ತಾ ಇರುವ ಸಪ್ತಕದ ಸಹಯೋಗದಲ್ಲಿ ಕಲಾ ಸಂಗಮದ ಈ ಕಾರ್ಯಕ್ರಮ. ಸನ್ಮಾನ ಪೀಠಕ್ಕೆ ತಾನ್ಸೇನ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಕಲಾವಿದ, ಕಲಾ ತಪಸ್ವಿ ಹಾಸಣಗಿ ಗಣಪತಿ ಭಟ್ ಅವರನ್ನು ಸ್ವಾಗತಿಸ್ತಾ ಶಾಲು ಹೊದೆಸಿ ಹಾರಾರ್ಪಣೆ ಮಾಡಿ ವೇದಿಕೆಯ ಗಣ್ಯರು ಗೌರವಿಸ್ತಾ ಇದ್ದಾರೆ. ಸಪ್ತಕ ಬೆಂಗಳೂರು, ಕಲಾ ಸಂಗಮ ಹೊನ್ನಾವರ ಇವು ಸಂಯುಕ್ತವಾಗಿ ತಾನ್ಸೇನ್ ಪ್ರಶಸ್ತಿ ಪುರಸ್ಕೃತ ಮಹಾನ್ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಸಂಗೀತ ಲೋಕಕ್ಕೆ ಪರಿಚಯಿಸಿ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ಸಮಗ್ರ ಭಾರತ ದೇಶಕ್ಕೆ ಅರ್ಪಿಸಿದ ಜೇನು ಸವಿ ದನಿಯ ಗಾಯಕರಾದ ಪಂಡಿತ್ ಗಣಪತಿ ಭಟ್ ಹಾಸಣಗಿಯವರೇ, ತಮಗೆ ಇದು ಹೃತ್ಪೂರ್ವಕ ಅಭಿನಂದನೆಗಳು. ಮಹಾತ್ಮರು ಹೇಳುತ್ತಾರೆ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ. ಮಾನವನಾಗಿ ಹುಟ್ಟಿದ ಬಳಿಕ ಸಾಧನೆ ಬೇಕೇ ಬೇಕು. ಸಂಗೀತ ಸಾಧನೆ, ಸಾಹಿತ್ಯ ಸಾಧನೆ ಇವು ನಮ್ಮನ್ನು ಪಶುತ್ವದಿಂದ ಮಾನವತ್ವದ ಕಡೆಗೆ ಎಳೆದು ತರುತ್ತವೆ. ತಾವು ಹಿಂದೂಸ್ತಾನಿ ಸಂಗೀತದ ದಿಗ್ಗಜರಾದ ಪಂಡಿತ್ ಬಸವರಾಜ ರಾಜಗುರು, ಪಂಡಿತ್ CR ವ್ಯಾಸ್ ಮೊದಲಾದವರ ಅತ್ಯಂತ ಪ್ರಿಯ ಶಿಷ್ಯರಾಗಿ ತಪಗೈದಿರಿ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಮನಸೂರ್, ವಿದುಷಿ ಗಂಗೂಬಾಯಿ ಹಾನಗಲ್, ಪಂಡಿತ್ ಕುಶಾಲ್ಕರ್
ಮೊದಲಾದವರ ಅಭಿಮಾನಿ ಕಲಾವಿದರಾಗಿ ಬೆಳೆದು ಬಂದಿರಿ. ಆಕಾಶವಾಣಿ, ದೂರದರ್ಶನಗಳ ರಾಷ್ಟ್ರೀಯ ಮಟ್ಟದ ಗಾಯಕರಾಗಿ ಹಾಡಿ ಹರಸಿದಿರಿ. ಜಗತ್ತಿನಲ್ಲೇ ಹೆಸರಾದ ಪುಣೆಯ ಸವಾಯಿ ಗಂಧರ್ವ ಸಂಗೀತ ಸಮಾರೋಹ, ಮಧ್ಯಪ್ರದೇಶ್ ಗ್ವಾಲಿಯರ್ದ ಪ್ರಸಿದ್ಧ ತಾನ್ಸೇನ್ ಸಂಗೀತ ಸಮಾರೋಹಗಳಲ್ಲಿ 4 ಸಲ ಸಮರ್ಥವಾಗಿ ಹಾಡಿ ಸಂಗೀತ ದಿಗ್ಗಜರ ಮೆಚ್ಚುಗೆ ಪಡೆದಿರಿ. ತಾವು ಇತರ ಸಾಮಾನ್ಯ ಸಂಗೀತಗಾರರಂತೆ ಅಲ್ಲ, ಸಂಗೀತದ ಸಾಹಿತ್ಯವನ್ನು ಶ್ರೋತೃವಿಗೆ ಅರ್ಥವಾಗುವಂತೆ, ಮನಂಬುಗುವಂತೆ ಭಾವ ತುಂಬಿ ಇಂಪಾಗಿ ಹಾಡುವುದೇ ತಮ್ಮ ವೈಶಿಷ್ಟ್ಯ. ತಮ್ಮ ಜೊತೆ ಮಹಾನ್ ಸಾಹಿತಿಗಳು, ಕಾರಂತರು, ಭೈರಪ್ಪನವರು, ಕಾಯ್ಕಿಣಿಯಂಥವರು ಚರ್ಚಿಸುತ್ತಾರೆ, ಸಹಮತಿಸುತ್ತಾರೆ, ಗೌರವಿಸುತ್ತಾರೆ. ವೇದ ಅಭ್ಯಾಸ, ಸಂಗೀತ ಅಭ್ಯಾಸಗಳು ಸಿದ್ಧಿಸಲು ತಾನು ಶಾಸ್ತ್ರೀಯವಾಗಿ ಇಂಪಾಗಿ ಹಾಡಿದರಷ್ಟೇ ಸಾಲದು, ಅದನ್ನು ತನ್ನ ಶಿಷ್ಯರಲ್ಲಿ ಎಗ್ಗಿಲ್ಲದೆ ವಿತರಿಸಬೇಕು. ಗುರುಗಳನ್ನು ಮೀರಿಸುತ್ತಾರೋ ಏನೋ ಎಂಬಂಥ ಅನೇಕ ಶಿಷ್ಯರನ್ನು ತಾವು ಹದಗೊಳಿಸಿದ್ದೀರಿ. ಮಂಚಿಕೇರಿಯನ್ನು, ನಮ್ಮ ಜಿಲ್ಲೆಯನ್ನು, ಕರ್ನಾಟಕವನ್ನು ಸಂಗೀತದಿಂದ ಪ್ರಕಾಶಮಾನವಾಗುವಂತೆ ಮಾಡಿದ್ದೀರಿ. ಇಂದು ತಮ್ಮ ಶಿಷ್ಯರು ಯಲ್ಲಾಪುರ, ಶಿರಸಿ, ಹೊನ್ನಾವರ, ಕುಂದಾಪುರ, ಧಾರವಾಡ, ಮುಂಬೈಗಳಲ್ಲಿ ಮೆರೆಯುತ್ತಿದ್ದಾರೆ. ಸಂಗೀತ ಪರಂಪರೆ ಬೆಳೆಸುತ್ತಿದ್ದಾರೆ. ಸಂಗೀತ ಶಿಕ್ಷಣ ಕಾಲೇಜು ಶಿಕ್ಷಣವಲ್ಲ, ಅದು ಆಶ್ರಮ ಸಂಗೀತವಾದಾಗ, ಇಡೀ ಪರಿಸರ ಸುಶ್ರಾವ್ಯ ಸಂಗೀತವಾಗಿಯೇ ಪರಿವರ್ತಿತವಾದಾಗ ಮಾತ್ರ ಸಾರ್ಥಕತೆ. ಇದನ್ನು ಮಾಡಿ ತೋರಿಸಿದ್ದೀರಿ. ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸ್ಥಾಪಿಸಲ್ಪಟ್ಟ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಸಂಸ್ಥೆಯಲ್ಲಿ ತಾವು ಒಬ್ಬ ಮಹತ್ವದ ಸಂಗೀತ ಗುರು. ಕನ್ನಡ, ಸಂಸ್ಕೃತ, ಇಂಗ್ಲೀಷ್, ಮರಾಠಿ ಭಾಷೆಗಳಲ್ಲಿ ಪ್ರಭುತ್ವವುಳ್ಳ ತಾವು ಆಧ್ಯಾತ್ಮದಲ್ಲಿ ತುಂಬ ಒಲವುಳ್ಳವರು. ಅನೇಕ ಸಲ ತಾವು ಧ್ಯಾನಮಗ್ನರಾಗಿರುತ್ತೀರಿ. ಸಂಗೀತವೆಂಬುದು ಆಧ್ಯಾತ್ಮಕ್ಕೆ ಮೂಲ ಸೋಪಾನ. ಹೀಗಾಗಿ ತಾವೊಬ್ಬ ಸಂಗೀತ ಋಷಿಯಾಗಿಯೇ ಇದ್ದೀರಿ. ತಮ್ಮ ಈ ಮೇಲ್ಮಟ್ಟದ ನಡೆ ಸಮಾಜಕ್ಕೆ, ಅದರಲ್ಲೂ ಸಂಗೀತಗಾರ ಸಮೂಹಕ್ಕೆ ದಾರಿ ದೀಪವಾಗಲಿ ಎಂದು ಹಾರೈಸುತ್ತಾ ತಮ್ಮ ಇತೋಪ್ಯಧಿಕ ಮಹತಿಯನ್ನು ಬಯಸುತ್ತೇವೆ. ತಾನ್ಸೇನ್ ಸಮ್ಮಾನದ ಸಂದರ್ಭವನ್ನು ಅಭಿನಂದಿಸುತ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸದಭಿರುಚಿಯ ಸಂಗೀತ ಪ್ರಿಯರ ಪರವಾಗಿ ಶ್ರೀ GS ಹೆಗಡೆ ಗುಣವಂತೆ ಸಪ್ತಕ ಬೆಂಗಳೂರು, ಪ್ರೊಫೆಸರ್ ಶಂಭು ಭಟ್ ಕಡ್ತೋಕ ಕಲಾಸಂಗಮ ಹೊನ್ನಾವರ, ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿ SDM ಕಾಲೇಜ್ ಹೊನ್ನಾವರ. ಹರೇ ರಾಮ್. ವಿವಿಧ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡಲಿಕ್ಕಿದೆ. ಹಾಗೆ ವೈಯಕ್ತಿಕವಾಗಿ ಮಾಡುವವರಿದ್ದರೆ ದಯವಿಟ್ಟು ಈ ಸಂದರ್ಭದಲ್ಲಿ ಮಾಡಬಹುದು ಅಂತ ಕೇಳ್ಕೊಳ್ತಾ, ರಾಗಶ್ರೀ ಹಡಿನ್ಬಾಳ್, ಶ್ರೀ NG ಹೆಗಡೆ ಮತ್ತು ಶಿವಾನ್ ಭಟ್ರವರು ಮಾಲಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ವಿದ್ವಾನ್ ಡಾಕ್ಟರ್ ಗಣಪತಿ ಭಟ್ರವರು ಮಾನ್ಯ ಗಣಪತಿ ಭಟ್ರವರಿಗೆ ತಾವು ಬರೆದಿರ್ತಕ್ಕಂತಹ ಈ ಪುಸ್ತಕಗಳನ್ನು, ರಚಿಸಿರ್ತಕ್ಕಂಥ ಪುಸ್ತಕಗಳನ್ನು ಗಣಪತಿ ಭಟ್ರವರಿಗೆ ನೀಡಲಿಕ್ಕಿದ್ದಾರೆ. SDM ಕಾಲೇಜ್ ಸಂಗೀತ ವಿಭಾಗದಿಂದ ಮಾಲಾರ್ಪಣೆ. ವಿದ್ವಾನ್ ಗಣಪತಿ ಭಟ್ರಿಂದ ಇನ್ನೋರ್ವ ಸಂಗೀತ ಸಾಧಕ ಹಾಸಣಗಿ ಗಣಪತಿ ಭಟ್ರವರಿಗೆ. ಸ್ವರ ಸಂಸ್ಕಾರ ಶ್ರೀ ಶೇಷಾದ್ರಿ ಅಯ್ಯಂಗಾರ್ ಅವರು. ಹಾಂ, ಸಮ್ಯಕ್ ಸಂಗೀತ ಸಂಸ್ಥೆ ಗುರುಕುಲ ಭಟ್ಕಳ ಗಜಾನನ್ ಹೆಬ್ಬಾರ್ ಅವರು ಕೂಡ ಮಾಲಾರ್ಪಣೆ ಮಾಡಲಿಕ್ಕಿದ್ದಾರೆ. ನಾದಭಾರತಿ ಸಂಗೀತ ಶಾಲೆ ಶ್ರೀ ಶಂಭು ಭಟ್ ಬೆಣ್ಣೆ ಕಡತೋಕೆ ಅವರು ಗೌರವಿಸಲಿಕ್ಕಿದ್ದಾರೆ. ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಗುಣವಂತೆ ಆಡಳಿತ ಮಂಡಳಿ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಶ್ರೀ MS ಹೆಗಡೆ ಗುಣವಂತೆ ಅವರು ವೈಯಕ್ತಿಕವಾಗಿ ಹಾರಾರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ.
ಕವಿ, ಕಲಾವಿದ, ನರ್ತಕ, ಶಿಲ್ಪಿ, ಚಿತ್ರಕಾರರು ಹುಟ್ಟುವುದು ಆಯಾ ಕಾಲದ ಕರ್ಮಫಲ, ಆಯಾ ದೇಶದ ಸೌಭಾಗ್ಯ ಎಂಬ ಮಾತಿದೆ. ಸೌಭಾಗ್ಯವಂತ ಕಲಾವಿದರನ್ನು ಸನ್ಮಾನಿಸಿ ಕಲಾ ಸಂಗಮ ಮತ್ತು ಸಪ್ತಕ ತಮ್ಮೆಲ್ಲರ ಸಮ್ಮುಖದಲ್ಲಿ ಅಭಿಮಾನ ಪಡ್ತಾ ಇದೆ. ಇದೀಗ ಅಭಿನಂದನಾ ನುಡಿಯನ್ನು ಆಡುವುದಕ್ಕೆ ವಿದ್ವಾನ್ ಶಿವಾನಂದ್ ಭಟ್ ವೇದಿಕೆಗೆ ಬರ್ತಿದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳೇ, ಸಂಗೀತ ಪ್ರೇಮಿಗಳೇ, ಮುಸ್ಸಂಜೆಯ ಈ ಸಂದರ್ಭದಲ್ಲಿ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರಿಗೆ ಹೊನ್ನಾವರ ತಾಲೂಕಿನ ಸಮಸ್ತ ಸಂಗೀತ ಶ್ರೋತೃಗಳು, ಸಂಘಟನೆಗಳು ಸೇರಿ ಅತ್ಯಂತ ಹೃದಯಸ್ಪರ್ಶಿಯಾದಂತಹ ಸನ್ಮಾನ, ಅಭಿನಂದನೆಯನ್ನು ಸಲ್ಲಿಸಿದ ಕ್ಷಣ ಇದು. ಅದಕ್ಕೆ ಸಾಕ್ಷಿಯಾಗಿ ತಾವೆಲ್ಲರೂ ಕೂಡ ಅದನ್ನು ನೋಡಿದಿರಿ. ಈ ಕ್ಷಣದಲ್ಲಿ ನನಗೊಂದು ಯೋಗ ಭಾಗ್ಯ ಅನ್ನೋ ಹಾಗೆ ಗಣಪತಿ ಭಟ್ ಅವರ ಕುರಿತಾಗಿ 4 ಅಭಿನಂದನಾ ನುಡಿಯನ್ನು ಹೇಳಬೇಕು ಹೇಳಿ ಶಂಭು ಭಟ್ರವರು ತಾಕೀತು ಮಾಡಿದರು. ಅದೇ ಪ್ರಕಾರವಾಗಿ ಗಣಪತಿ ಭಟ್ ಅವರ ಅತ್ಯಂತ ಕಟ್ಟಾಭಿಮಾನಿಯಾದ ನಾನು ಅವರ ಕುರಿತಾಗಿ 1-2 ಅಭಿನಂದನಾ ನುಡಿಗಳನ್ನಾದರೂ ನಾನು ಹೇಳಲೇಬೇಕು. ಹೊನ್ನಾವರ ತಾಲೂಕು ಅಂದರೆ ಹಾಗೆ ಸಂಗೀತ, ಕಲೆ, ಸಾಹಿತ್ಯ, ಯಕ್ಷಗಾನ ಮೊದಲಾದ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಆಯಾಮವನ್ನು ಅತ್ಯಂತ ವಿಸ್ತಾರವಾಗಿ ಕಂಡುಕೊಂಡಂತಹ ತಾಲೂಕಿದು. ಇಲ್ಲಿ ಮೊಟ್ಟ ಮೊದಲ ಪದ್ಮಶ್ರೀ ಪ್ರಶಸ್ತಿ ತಂದುಕೊಟ್ಟಂತಹ ಚಿಟ್ಟಾಣಿಯವರಿರ್ಬೋದು, ಸಂಗೀತದಲ್ಲಿ ಪಿ ಜೆ ಹೆಗಡೆಯವರಂತಹ ಮಹಾನ್ ಕಲಾವಿದರು ಗೋಪಣ್ಣನಂತವರು ಇದ್ದಾರೆ. ಸಾಹಿತ್ಯದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ, ಯಕ್ಷಗಾನದಲ್ಲಿದ್ದಾರೆ. ಈ ಎಲ್ಲ ಕಲಾವಿದರುಗಳನ್ನು ಕೂಡ ನಾವು ಆಗಾಗ ಅವರನ್ನು ಸನ್ಮಾನಿಸಿದ್ದೇವೆ, ಅಭಿನಂದಿಸಿದ್ದೇವೆ. ಅದನ್ನು ಕಣ್ತುಂಬಿಕೊಂಡಂತಹ ಕ್ಷಣಗಳಿಗೆ ಸಾಕಷ್ಟು ಸಾಕ್ಷಿಯಾದವರು ತಾವೆಲ್ಲ ಕೂಡ ಇದ್ದೀರಿ. ಅದೇ ರೀತಿಯಾಗಿ ಇವತ್ತು ಪಂಡಿತ್ ಗಣಪತಿ ಭಟ್ ಅವರನ್ನು ನಾವು ಸನ್ಮಾನಿಸಿ ಅಭಿನಂದಿಸಿದ್ದೇವೆ. ಉತ್ತರ ಕನ್ನಡದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ಮಾತಿದೆ, ಉತ್ತರ ಕನ್ನಡದಲ್ಲಿ ಹುಟ್ಟಿದ ಮೇಲೆ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲದ ಮಾತು ಅನ್ನುವುದನ್ನು ಎಲ್ಲರೂ ಸಾಮಾನ್ಯವಾಗಿ ಆಡ್ತಾರೆ. ಆದರೆ ಅದಕ್ಕೆ ಅಪವಾದವಾಗಿ ಗಣಪತಿ ಭಟ್ ಅವರು ತಮ್ಮ ಊರಿನಲ್ಲೇ ಇದ್ದು ಜಗದ್ವಿಖ್ಯಾತಿಯನ್ನು ಹೊಂದಿದಂತಹ ಅದ್ಭುತ ಸಾಧನೆಯನ್ನು ಮಾಡಿ ತಾನ್ಸೇನ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಂದರೆ ಸಾಧ್ಯ ಆಗುತ್ತದೆ ಅನ್ನೋದಕ್ಕೆ ಗಣಪತಿ ಭಟ್ರೊಬ್ಬರು ನಿದರ್ಶನವಾಗಿ ನಮ್ಮ ಮುಂದೆ ನಿಲ್ತಾರೆ. ಇನ್ನೊಂದು ಮಾತನ್ನು ಹೇಳಲೇಬೇಕು. ಗಣಪತಿ ಭಟ್ ಅವರು ತಮ್ಮ ಹಾಸಣಗಿಯ ಊರಿನಲ್ಲಿಯೇ ಇದ್ದು ಸಾಧನೆಯನ್ನು ಮಾಡಿದವರು. ಅವರು ಎಲ್ಲೂ ಯಾವ ಕ್ಷಣಕ್ಕೂ ಕೂಡ ಊರನ್ನು ತೊರೆದು ಇನ್ನೆಲ್ಲೋ ಹೋದರೆ ಸಾಧನೆ ಆದಿತ್ತು, ಸಿದ್ಧಿ ಸಿಕ್ಕಿತ್ತು, ಪ್ರಶಸ್ತಿ ಸಿಕ್ಕಿತ್ತು, ಸನ್ಮಾನ ಸಿಕ್ಕಿತ್ತು, ಅಥವಾ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆದೇನು ಅನ್ನುವುದನ್ನು ಎಲ್ಲೂ ಅವರು ಆಸೆ ಪಡದೆ ತನ್ನ ಹುಟ್ಟೂರಿನಲ್ಲಿಯೇ ಇದ್ದು ಹಾಸಣಗಿಯನ್ನು ಅತ್ಯಂತ ಶ್ರೀಮಂತವಾಗಿಸಿ ಉತ್ತರ ಕನ್ನಡವನ್ನು ಅತ್ಯಂತ ಶ್ರೀಮಂತ ಕ್ಷೇತ್ರವಾಗಿಸಿಕೊಂಡವರು ಶ್ರೀಯುತ ಗಣಪತಿ ಭಟ್ರು. ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸಲೇಬೇಕು. ಇನ್ನು ಒಂದು ಕಾಲಘಟ್ಟದಲ್ಲಿ ಅವರು ಸಂಗೀತವನ್ನೇ ಕಲಿಯಬೇಕು ಅನ್ನುವಂಥ ಒಂದು ಮನಸ್ಸು ಬಂತು. ಅವರ ಊರಿನಲ್ಲಿ ನಡೆದಂತಹ ಸಿತಾರ್ ಕಾರ್ಯಕ್ರಮವನ್ನು ನೋಡಿದ ಅವರಿಗೆ ಪ್ರೇರಣೆ ಆದೀತಂತೆ. ಸಂಗೀತ ಕಲಿಯಬೇಕು ಅನ್ನುವಂಥ ಮನಸ್ಸು ಬಂತು. ಹೋಗುವುದೆಲ್ಲಿ ಧಾರವಾಡಕ್ಕೆ ಸೇರಿಕೊಂಡರು ಕಲಿಯಬೇಕು ಅನ್ನುವ ಕಾರಣಕ್ಕೆ. ಅಲ್ಲಿ ಮನೆಯಿಂದ ಹೋಗಿ ಬರುವ ಸಂದರ್ಭದಲ್ಲಿ ಸಂಗೀತದ ಒಂದು ರಿಯಾಜ್ ನಡೀತಾ ಇರುವುದನ್ನು ಅವರು ಕೇಳಿದ್ರು. ಆದರೆ ಹೋಗಿ ಕೇಳಲು ಕಷ್ಟ, ಹೊಸಬರು ಊರಿಗೆ. ಹಾಗಾಗಿ ಒಂದು ದಿವಸ ಹೋಗಿ ಆ ಮನೆಯ ಕದವನ್ನು ತಟ್ಟಿದರು. ತಟ್ಟಿದ ಆ ಕ್ಷಣದಲ್ಲಿ ಮಹಾನ್ ಕಲಾವಿದರೊಬ್ಬರು ಇವರನ್ನು ನೋಡಿದರು. ಅವರೇ ಬಸವರಾಜ್ ರಾಜ್ಗುರು ಅವರು. ಅವರು ನೋಡಿದ ಸಂದರ್ಭದಲ್ಲಿ ಇವರು ಕೇಳಿದ್ರು, ನನಗೆ ಸಂಗೀತವನ್ನು ಕಲಿಸಿಕೊಡಿ ಅನ್ನೋದಾಗಿ. ಒಂದು ಕಾಲಘಟ್ಟ ಹಾಗೇ ಇತ್ತು, ಸಂಗೀತವನ್ನು ಯಾರೂ ಕೂಡ ಕಲಿಸ್ತಾನೂ ಇರಲಿಲ್ಲ, ಹೇಳ್ಕೊಡ್ತಾನೂ ಇರಲಿಲ್ಲ. ನಮ್ಮ ಉತ್ತರ ಕನ್ನಡದ ಎಸ್ಪೆಷಲಿಯಾಗಿ ಏನಿತ್ತು ಅಂದರೆ ಸಂಗೀತವನ್ನು ಕಲಿತರೆ ಅವನು ಹಾಳಾಗಿ ಹೋಗ್ತಾನೆ ಅನ್ನುವಂಥ ಒಂದು ಅಸ್ಪೃಶ್ಯ ಭಾವವೂ ಕೂಡ ನಮ್ಮಲ್ಲಿತ್ತು. ಈ ಸಂದರ್ಭದಲ್ಲಿ ಅವರು ಹೋಗಿ ಕೇಳಿದಾಗ ಗುರುಗಳು ಸಾಮಾನ್ಯವಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಆಗ ಖಂಡಿತ ಇರಲಿಲ್ಲ. ಇವರಿಗೆ ನಾಳೆ ಬಾ ಅಂದರು,
ಆಮೇಲೆ ಹೋದರು, ಮತ್ತೆ ನಾಳೆ ಬಾ ಅಂದರು. ಯಾಕೆಂದರೆ ಗುರುವಾದವನು ಶಿಷ್ಯನು ಎಷ್ಟೆಲ್ಲ ರೀತಿಯಲ್ಲಿ ಅವರು ಇವನನ್ನು ಪರೀಕ್ಷೆಗೆ ಒಳಪಡಿಸಿಯೇ ತೆಗೆದುಕೊಳ್ತಿದ್ರು. ಹಾಗೆ ಒಂದಲ್ಲ ಒಂದು ದಿವಸ ಇವರನ್ನು ತನ್ನ ಮಡಿಲಿಗೆ ಅವರು ಹಾಕಿಕೊಂಡರು. ಹಾಗೆ ಸರಸ್ವತಿಯೂ ಕೂಡ ತನ್ನ ಒಡಲಿಗೆ ಇವರನ್ನು ಸೇರಿಸಿಕೊಂಡು ಇವತ್ತು ಇಷ್ಟೆಲ್ಲ ಉತ್ತುಂಗದ ಬೆಳವಣಿಗೆಗೆ ಗಣಪತಿ ಭಟ್ರು ಕಾರಣ ಆಗಿ ತಾನ್ಸೇನ್ ಪ್ರಶಸ್ತಿ ಬಂತಲ್ಲ, ಅದಕ್ಕೆ ನಾವು ಅವರನ್ನು ಅಭಿನಂದಿಸಬೇಕು. ಎರಡನೇದಾಗಿ ಊರಲ್ಲಿಯೇ ಇದ್ದುಕೊಂಡು ಸುಮಾರು 1 ದಶಕದ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರನ್ನು ಹಾಸಣಗಿ ಅಂತ ಪುಟ್ಟ ಗ್ರಾಮಕ್ಕೆ ಕರೆದು ತಮ್ಮ ಗುರುಗಳ ಸ್ಮೃತಿ ಕಾರ್ಯಕ್ರಮವನ್ನು 1 ದಶಕದವರೆಗೆ ಅವರು ನಿರಂತರವಾಗಿ ನಡೆಸಿ ಇಡೀ ಜಿಲ್ಲೆಗೆ ಸಂಗೀತದ ಕಂಪನ್ನು ನೀಡಿದಂಥವರು. ಹಾಗಾಗಿ ತಂಪನ್ನು ನೀಡಿದಂತಹ ಗಣಪತಿ ಭಟ್ರಿಗೆ ನಾವು ಎಲ್ಲರೂ ಸೇರಿ ಮತ್ತೆ ಅಭಿನಂದಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅವರ ಶಿಷ್ಯರು ಕೂಡ, ಈಗ ಗಣಪತಿ ಭಟ್ರಂಥವ್ರು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರೆ ನಮಗೆ ಈ ಉತ್ತರ ಕನ್ನಡಕ್ಕೆ ಎಷ್ಟೋ ದೊಡ್ಡ ಹಾನಿಯಾಗ್ತಿತ್ತು. ಅಲ್ಲ, ಹಾಸಣಗಿಯಲ್ಲೇ ಇದ್ದವರು ಹಾಸಣಗಿಯ ಸುತ್ತಮುತ್ತಲಿನ ಭಾಗ, ಯಲ್ಲಾಪುರ, ಸಿರ್ಸಿಯೋ ಅಥವಾ ಧಾರವಾಡವೋ ಈ ಎಲ್ಲ ಭಾಗದ ಕಲಿಕಾ ಆಸಕ್ತರಿಗೆ ಅವರಲ್ಲಿ ಹೋಗಿ ಸಂಗೀತವನ್ನು ಕಲಿಯಬಹುದಾದಂತಹ ಒಂದು ಸುಸಂದರ್ಭ ಭಾಗ್ಯ ಅನ್ನೋದು ದೊರೆಯಿತು. ಆ ಕಾರಣಕ್ಕಾಗಿಯೇ ಶ್ರೀಪಾದ ಹೆಗಡೆ ಕಂಪ್ಲಿ ಅಂತವರು ಅಥವಾ ಸೋಮನ ಮನೆ ಅಂತವ್ರು ಇರ್ಬೋದು, ಅಥವಾ ವಿನಾಯಕ್ ಹಿರಿಯದ್ದ ಅಂತವ್ರು ಇರ್ಬೋದು, ಸ್ಮಿತಾ ಕುಂಟೆ ಮನೆಯವರಂತ ಇರ್ಬೋದು, ಅಥವಾ ಸತೀಶ್ ಮಾಳಕೊಪ್ಪ ಅಂತವ್ರು ಇರ್ಬೋದು. ಹೀಗೆ ಸಾಕಷ್ಟು ಅವರ ದೊಡ್ಡ ದಂಡೆ ಇದೆ. ಆ ದಂಡಿನಲ್ಲಿ ಅವರು ಎದ್ದು ಕಾಣುವಂತಹ ಒಂದು ಕೋಗಿಲೆಯ ದಂಡಿನ ಕೋಗಿಲೆ ಅಂದರೆ ಗಣಪತಿ ಭಟ್ರು ತಪ್ಪಾಗಲಾರದು. ಅಂತಹ ಮಧುರವಾದಂತಹ ಒಂದು ಧ್ವನಿ ಅವರು ಹಾಡಿದಾಗ ಯಾರು ಸ್ವಾಭಾವಿಕವಾಗಿ ತನ್ನತ್ತ ಎಳೆಯಬಲ್ಲಂಥ ಸಾಮರ್ಥ್ಯ ಉಂಟಲ್ಲ, ಅದಕ್ಕಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಇಷ್ಟೆಲ್ಲ ಕಲಾವಿದರನ್ನು ಈ ಜಿಲ್ಲೆಯಾದ್ಯಂತ ಅವರು ನೀಡಿದ್ದಾರೆ ಅನ್ನೋದಕ್ಕಾಗಿ. ಹಾಗೆ ಇನ್ನು ಗಣಪತಿ ಭಟ್ಟವರ ಸಂಗೀತ ಕ್ಷೇತ್ರವನ್ನು ನಾವು ನೋಡ್ತಾ ಹೋದರೆ ಅದು ಎಷ್ಟು ಸುಂದರವಾದಂತಹ ಅವರ ಸಂಗೀತ. ಬಹುಶಃ ಹಿಂದಿನ ಕಾಲಘಟ್ಟದಲ್ಲಿ ಗುರುಗಳಾದವರು ಚೀಜ್ಗಳನ್ನು, ಚೋಟಾ ಕ್ಯಾಲ್ಗಳನ್ನು ಅಥವಾ ಬಡ ಕ್ಯಾಲ್ಗಳನ್ನು ಆದರೆ ಸ್ಪಷ್ಟವಾಗಿ ಹೇಳ್ತಾನೆ ಇರಲಿಲ್ಲ. ಕಾರಣವೂ ಇತ್ತು, ಅದನ್ನು ಯಾರಾದರೂ ಕದ್ದುಬಿಡ್ತಾರ ಅನ್ನುವಂಥ ಕಾರಣವೂ ಇತ್ತು. ಆದರೆ ಗಣಪತಿ ಭಟ್ರು ಬಂದ ನಂತರದಲ್ಲಿ ಆ ಚೀಜ್ಗಳಿಗೆಲ್ಲ ಎಷ್ಟು ಜೀವ ಬಂತು. ಒಂದು ಕಡೆ ಸಾಹಿತ್ಯ, ಇನ್ನೊಂದು ಕಡೆ ಸಂಗೀತ. ಸಾಹಿತ್ಯ ಹಾಗೂ ಸಂಗೀತ ಎರಡರ ತುಲನಾತ್ಮಕವಾದಂತಹ ಅಧ್ಯಯನ ಮಾಡಿದವರು. ಅವರ ಉತ್ತಮವಾದಂತಹ ವಾಗ್ಮಿಗಳು. ಯಾಕೆಂದರೆ ಅವರ ಮಾತುಗಳನ್ನು ನಾನು ಕುಂದಗೋಳದ ವೇದಿಕೆಯಲ್ಲಿ ಕೇಳಿದ್ದೇನೆ, ಅವರ ಮಾತುಗಳನ್ನು ಧಾರವಾಡದ ವೇದಿಕೆಯಲ್ಲಿ ನಾನು ಕೇಳಿದ್ದೇನೆ, ಹುಬ್ಬಳ್ಳಿಯಲ್ಲಿ ಕೇಳಿದ್ದೇನೆ. ಹಾಗಾಗಿ 4 ಮಾತುಗಳನ್ನು ಆಡಿದ್ರು ಅತ್ಯಂತ ತೂಕದ ಮಾತುಗಳನ್ನು ಆಡಿಬಿಡುವಂತಹ ಯೋಗ್ಯತಾವಂತರು. ಹಾಗಾಗಿ ಸಾಹಿತ್ಯವನ್ನು ಕಡೆಗಣಿಸದೆ ಸಾಹಿತ್ಯಕ್ಕೂ ಕೂಡ ಭಾವವನ್ನು ಕೊಟ್ಟಿದ್ದಾರೆ, ಸಂಗೀತಕ್ಕೆ ಭಾವವನ್ನು ಕೊಟ್ಟಿದ್ದಾರೆ. ಆ ಫೀಲಿಂಗ್ಸ್ಗಳು ಸಾಹಿತ್ಯದಲ್ಲಿಯೂ ಇದ್ದದಕ್ಕೂ ಅದಕ್ಕೂ ಕೂಡ ಅವರು ನೀಡಿದವರು. ಅವರ ಕೆಲವಿಷ್ಟು ಚೀಜ್ಗಳನ್ನೇ ಆದರೂ ಕೂಡ ಬಂತು. ಅದೇ ರೀತಿಯಾಗಿ ಅವರ ಭಾವಗೀತೆಗಳಾಗಿರಲಿ ಅಥವಾ ಅವರ ಭಕ್ತಿಗೀತೆ, ಕಂಡೆನಾ ಗೋವಿಂದನ ಅನ್ನುವ ಗೀತೆ ಆಗಿರಲಿ, ಅಥವಾ ನನ್ನನ್ನು ನಿನ್ನೆಯ ಕೊಳಲನ್ನು ಮಾಡು ಅನ್ನುವಂತಹ ಗೀತೆ ಆಗಿರ್ಬೋದು, ಅಥವಾ ಭಾವಗೀತೆ ಕೊಡುವುದೇನೋ ಕೊಂಬು, ಇದೆಲ್ಲವುದನ್ನು ನೋಡಿದಾಗ ಎಷ್ಟು ಫೀಲಿಂಗ್ಸ್ಗಳನ್ನು ಒಂದು ಗೀತೆಯಲ್ಲಿ ಅವರು ಹಾಕಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಶಾಸ್ತ್ರೀಯ ಸಂಗೀತದಲ್ಲಿ ಅವರು ನೀಡಿದಂತಹ ಕೊಡುಗೆಯು ಕೂಡ ಬಹಳ ದೊಡ್ಡದು. ಒಂದು ಆ ಚೀಜಿಗಿನ ಒಂದು ಸ್ಪಷ್ಟತೆ, ಸಾಹಿತ್ಯದ ಸ್ಪಷ್ಟತೆ, ಸಾಹಿತ್ಯಕ್ಕೊಂದು ಜೀವ ಕೊಡಬಹುದಾದ ಸಾಮರ್ಥ್ಯ ಅವರಲ್ಲಿತ್ತು. ಹಾಗಾಗಿ ಆ ಚೀಜ್ಗಳನ್ನು ಕೂಡ ಅಷ್ಟೇ ಸುಂದರವಾಗಿ ಹಾಡ್ತಿದ್ರು ಅವರು, ಹಾಡ್ತಾ ಇದ್ದಾರೆ. ಹಾಗಾಗಿ ಈ ಎರಡು ಕೂಡ ಅದ ಎಲ್ಲಕ್ಕೂ ಒಪ್ಪುವಂತಹ ಮಧುರವಾದಂತಹ ಒಂದು ಕಂಠ ಶ್ರೀಕಂಠ ಅವರದ್ದು. ಅದು ನಿಜವಾಗಿಯೂ ನಮ್ಮನ್ನು ತನ್ನತ್ತ ಎಳೆಯಬಲ್ಲಂತಹ ಸಾಮರ್ಥ್ಯಕ್ಕೆ ಒಳಪಡಿಸ್ತದೆ. ಹೀಗಾಗಿ ಇದಕ್ಕಾಗಿ ನಾವು ಅವರನ್ನು ಅಭಿನಂದಿಸಬೇಕು. ಅಂತಹ ಸಾವಿರ ಸಂಖ್ಯೆಯ ಶಿಷ್ಯರುಗಳು ಕೂಡ ಇವತ್ತು ಅಭಿಮಾನಿಗಳು ಕೂಡ ಅವರ ಅಲ್ಲಿದ್ದಾರೆ. ಈ ರೀತಿಯಾಗಿ ಇನ್ನು ಇಷ್ಟೆಲ್ಲ ಮಾಡಿದಂತಹ ಅವರು ಇವತ್ತು ನಮಗೆ ಆಶೀರ್ವಾದ ಮಾಡುವಂತಹ, ಹರಿಸುವಂತಹ ಭಾಗ್ಯ ಇವತ್ತು ನಮ್ಮೂರಿಗೆ ಬಂದಿದೆ. ಈಗಾಗಲೇ ತಾನ್ಸೇನ್ ಪ್ರಶಸ್ತಿಯನ್ನು ಪಡೆದಂತಹ ಅವರು ಜಿಲ್ಲೆಯಾದ್ಯಂತ ಇವತ್ತು ಮನೆ ಮಾತಾದಂಥವರು. ನಮ್ಮ ಹೊನ್ನಾವರ ತಾಲೂಕಿನ ಇವತ್ತಿನ ಈ ಅಭಿನಂದನೆ ಹಾಗೂ ಸನ್ಮಾನದಲ್ಲಿ ಅವರು ಪಾಲ್ಗೊಂಡು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ಸೇರಿ ಅವರಿಗೆ ಇನ್ನೊಮ್ಮೆ ಕರತಾಡನದ ಮೂಲಕ ಅಭಿನಂದಿಸೋಣ ಅನ್ನೋದನ್ನು ಹೇಳ್ತಾ
ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನರ್ತನದ ಕುಶಲಿಗರು, ನವನವತೆ ಇಮ್ಮನಸಿಗೆ ಇವೆಲ್ಲ ಕಲೆಗಾರ. ಇವರಿಂದ ಸುಂದರತೆ, ಇಂಥವರಿಂದ ಸುಂದರತೆಯನ್ನು ಸಮಾಜಕ್ಕೆ ಉಣಬಡಿಸಿದಂತಹ ಇವರಿಂದ ಆಶೀರ್ವಾದವನ್ನು ಬೇಡೋಣ ಅನ್ನುತ್ತಾ ನನ್ನ 2 ಮಾತುಗಳನ್ನು ತಮ್ಮ ಪದತಲಗಳಿಗೆ ಅರ್ಪಿಸ್ತೇನೆ. ನಮಸ್ಕಾರ. ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರ ಕುರಿತಾಗಿ ಅಭಿನಂದನೆ ಮಾತುಗಳನ್ನಾಡಿದ ಶಿವಾನಂದ ಭಟ್ರಿಗೂ ಕೂಡ ಸಂಘಟನೆ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಇದೀಗ ಸನ್ಮಾನಿತರ ನುಡಿ. ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟ ಯೋಗ. ನಾವೆಲ್ಲ ಅವರನ್ನು ಕೇಳೋಣ ಈಗ. ಎಲ್ಲ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ತುಂಬ ಆತ್ಮೀಯವಾಗಿ ನನ್ನನ್ನು ಕಂಡಿದ್ದೀರಿ, ನನ್ನನ್ನು ಕೇಳಿದ್ದೀರಿ, ಮೆಚ್ಚಿಕೊಂಡಿದ್ದೀರಿ. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ನನಗಿಂತ ಹೆಚ್ಚು ಖುಷಿ ನೀವು ಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನು ಈ ಹೊನ್ನಾವರ ನನಗೆ ಹೊಸ್ತಲ್ಲ. ಇಲ್ಲಿ ಬಹಳ ಮೊದಲು ಶಂಭುಭಟ್ ಹೇಳಿದ್ರು 85ನೇ ಇಸ್ವಿಯಲ್ಲಿ ಕಲಾ ಸಂಗಮ ಶುರುವಾಯಿತು ಅಂತ. ಅದಕ್ಕಿಂತನೂ ಹಿಂದೂ ಬಂದಿದ್ದಾನೆ ಬಹುಶಃ. ಸೊ ಆಗಿಂದ ಇವತ್ತಿನವರೆಗೆ ಹೊನ್ನಾವರದ ಸಂಗೀತ ಪ್ರೇಮಿಗಳಿಂದ ಸಿಕ್ಕಂಥ ನನಗೆ ಮನ್ನಣೆ ಆಗಲಿ, ಗೌರವ ಆಗಲಿ, ಪ್ರೀತಿ ಆಗಲಿ, ಆತ್ಮೀಯತೆ ಆಗಲಿ, ನನಗೆ ಆಗಲೇ ಈ ಎಲ್ಲ ಸನ್ಮಾನ ಆಗಲೇ ಸಂದುಬಿಟ್ಟಿದೆ. ಈ ಒಂದು ಬರೀ ಒಂದು ಯಾವುದೋ ಒಂದು ತಾನ್ಸೇನು ಪ್ರಶಸ್ತಿ ಬಂತು ನೀವು ಮಾಡ್ತಾಯಿರೋ ಸನ್ಮಾನ, ಇದು ಬರೀ ಒಂದು ಸಾಂಕೇತಿಕ ಅಷ್ಟೇ. ಶರವತ್ಸವ ಮಾಡಿದ್ದೇನೆ. ಸೊ ಇದೊಂದು ಸಾಂಕೇತಿಕವಾದ ಸನ್ಮಾನ ನಾನು ತಿಳ್ಕೊತೀನಿ. ಸಹಜವೇ ಒಂದು ದೊಡ್ಡ ಸನ್ಮಾನ ಒಬ್ಬರಿಗೆ ಬಂದಾಗ, ಒಬ್ಬ ಕಲಾವಿದರಿಗೆ ಬಂದಾಗ ಅದ್ರ ಬಗ್ಗೆ ಅಭಿಮಾನ ಪಡೋದು, ಸಂತೋಷ ಪಡೋದು, ಆಮೇಲೆ ಅವರನ್ನು ಸನ್ಮಾನಿಸೋದು, ಇವೆಲ್ಲ ನಮ್ಮಲ್ಲಿ ನಡ್ಕೊಂಬಂದಂಥ ರೂಢಿ ಹೌದು. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಇದರಲ್ಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ನಾನು ಯಾವ ಸನ್ಮಾನ ಬರಲಿ ಅಥವಾ ಯಾರು ಮೆಚ್ಚಿಕೊಳ್ಳಲಿ ಅಥವಾ ಯಾರು ಸಂತೋಷ ಪಡಲಿ ಅನ್ನೋ ಕಾರಣಕ್ಕಾಗಿ ಹಾಡಿದವನೇ ಅಲ್ಲ. ನಾನು ಕೇವಲ ನನಗಾಗಿ ಹಾಡಿದವನು, ನನ್ನೊಳಗಿನ ಶ್ರೋತೃಗಾಗಿ ಹಾಡಿದವನು. ನನ್ನೊಳಗಿನ ಶ್ರೋತೃ ಸಂತುಷ್ಟ ಆದ ಅಂತಂದರೆ ಎಲ್ಲರೂ ಸಂತುಷ್ಟ ಆಗೇ ಆಗ್ತಾರೆ ಅಂತಂದು ಅರ್ಥ. ಇದು ಒಂದು ಸಂಗೀತ ಅನ್ನೋದೊಂದು ಒಂದು ಭಾಷೆ ಅಂತಾದರೂ ಕೂಡ ಅದು ಒಂದು ಅದ್ಭುತವಾದಂಥ ಒಂದು ಶೋಧದ ಬಗ್ಗೆ ನಮಗೆ ಹಚ್ಚುವಂಥ ಒಂದು ಭಾಷೆ. ಬರೀ ರೆಡಿಮೇಡ್ ಸಂಗತಿ ಅಲ್ಲ ಅದು. ನಾವಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡ ಮೇಲೆ ಏನಾರು ಒಂದು ಹಾಡಬೇಕಾಗ್ತದೆ, ಯಾವುದಾದ್ರು ಒಂದು ರಾಗ ಇಟ್ಕೊಳ್ಬೇಕಾಗ್ತದೆ, ಹಾಡಬೇಕಾಗ್ತದೆ. ಆ ರಾಗ ನಾವು 100 ಸಲ ಹಾಡಿರ್ತೀವಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ. ಆದರೆ ಅಲ್ಲಿ ಆ ಕ್ಷಣದಲ್ಲಿ ಅದು ನಮಗೊಂದು ದೊಡ್ಡ ಪರೀಕ್ಷೆ ಆಗಿರ್ತದೆ. ಯಾಕೆಂದರೆ ಅಲ್ಲಿ ಸೇರಿದಂಥ ಜನರನ್ನು ನಾನು ಆ ಕ್ಷಣದಲ್ಲಿ ಎಷ್ಟು ಮಟ್ಟಿಗೆ ಹೇಗೆ ಸಂತೃಪ್ತಗೊಳಿಸ್ತೇನೆ ಎಂಬುದೇ ಭಾಳ ಮುಖ್ಯ ಆಗ್ತದೆ. ನಾನು ಹಿಂದೆ ಬೇಕಾದಷ್ಟು ಚೆಂದ ಹಾಡಿರ್ಬೋದು, ಬೇಕಾದಷ್ಟು ಇದು ಮಾಡಿರ್ಬೋದು, ಅದು ಯಾವುದೋ ನನ್ನ ಜೊತೆಗೆ ಬರೋದಿಲ್ಲ. ನಾಳೆ ಏನು ಮಾಡ್ತೇನೆ ಎಂಬುದು ಬರೋದಿಲ್ಲ. ಆ ಕ್ಷಣ ನನಗೆ ಭಾಳ ಮುಖ್ಯ ಆಗ್ತದೆ. ಸೊ ಅದನ್ನು ಲಕ್ಷ್ಯ ಇಟ್ಟುಕೊಂಡು ನಾನು ಯಾವಾಗಲೂ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಮೊದಲನೇ ಸ್ವರದಿಂದ ಹಿಡ್ಕೊಂಡು ಅದು ಯಾವಾಗ ನಮಗೆ ದಕ್ತದೆ ಎಂಬುದು ಹೇಳಿಕ್ಕೆ ಬರೋದಿಲ್ಲ. ದಕ್ತದೆ ಅಂತಾದರೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತದೆ. ನಾವು ಅದರ ಬಗ್ಗೆ ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಾನೇ ತಾನಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೂ ಕೂಡ ಅದ್ಭುತವಾದಂಥ ಒಂದು ಆನಂದವನ್ನು ಕೊಡೋದ್ರ ಜೊತೆಗೆ ಕೇಳೋರಿಗೂ ಕೂಡ ಕೊಡ್ತಾ ಹೋಗ್ತದೆ. ಇದು ನಿಜವಾದಂಥ ಸಂಗೀತದ ಒಂದು ನಿಜವಾದಂಥ ಒಂದು ಉದ್ದೇಶ. ಇನ್ನೂ ಸಂಗೀತವನ್ನು ಹಾಡಿ ಜನವನ್ನು ಮೆಚ್ಚಿಸೋ ಸಲುವಾಗಿ ಏನೇನೋ ಗಿಮಿಕ್ಸ್ಗಳನ್ನು ಮಾಡಿ, ಆಮೇಲೆ ಇವತ್ತಿನ ಸಂಗೀತದ ಒಂದು ರಾಂಗ್ ಆದಂಥ ಒಂದು ಇದಿದೆ, ಕಲ್ಪನೆ ಇದೆ. ಏನಂದರೆ ಜೋರಾಗಿ ತಾನು ಹೊಡೆದುಬಿಟ್ರೆ ಭಾಳ ಅದ್ಭುತವಾದಂಥ ಹಾಡುಗಾರ ಅಂತ ಚಪ್ಪಾಳೆ ಬಂದುಬಿಡ್ತದೆ. ಆಮೇಲೆ ಆ ಚಪ್ಪಾಳೆ ಒಂದು ಸಲ ಚಪ್ಪಾಳೆ ಬಂತು ಅಂದ್ರೆ 10 ಸಲ ಚಪ್ಪಾಳೆ ಪಡ್ಕೋತಾನೋ, ಅದನ್ನೇ ಮಾಡಿ ಸಂಗೀತ ಎಲ್ಲಿದೆ ನಿಜವಾಗಿ ಅಂದರೆ ಆಲಾಪದಲ್ಲಿದೆ. ಒಂದು ರಾಗದ ಆಲಾಪದಲ್ಲಿ ನಿಜವಾದ ಸಂಗೀತ ಒಂದು ಸ್ವರೂಪ ಇದೆ. ತಾನು ಇವೆಲ್ಲ ಅದೊಂದು ಸಲ ಉಪಸಂಹಾರ ಇದ್ದಂಗೆ. ಆ ಉಪಸಂಹಾರ ಇರಬೇಕು. ಆ ರೀತಿಯಲ್ಲಿ ಅದು ಇದ್ದರೆ ಮಾತ್ರ ಚಲೋ. ಇಲ್ಲಾಂದರೆ ಅದೊಂಥರ
ಗಿಮಿಕ್ಸ್ ಆಗಿಬಿಡ್ತದೆ. ಸೊ ಭಾಳ ಮಂದಿ ಈಗ ಹೊಸ ಹುಡುಗರು ಸಹಿತ ಅದನ್ನೇ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಆ ಚಪ್ಪಳಿ ಅಂದರೆ ಆ ಕ್ರೇಜ್ ಇದೆ, ಜನರಿಂದ ಮೆಚ್ಚುಗೆ ಪಡ್ಕೋಬೇಕು ಅನ್ನೋದೊಂದು ಕ್ರೇಜು. ಸೊ ಅದನ್ನು ಮಾಡಿಸ್ತದೆ, ಮಾಡಿಸ್ತದೆ. ಆಮೇಲೆ ಕ್ರಮೇಣ ಅವರಿಗೆ ಗೊತ್ತಾಗ್ತದೆ ಇದೆಲ್ಲ ಇದು ಅಂತ. ಇದು ನಾನಲ್ಲ ಅಂತ ಅದೇ ಹೇಳ್ತದೆ, ನಾನಲ್ಲಪ್ಪ. ಹೀಗೆ ಆಲಾಪದಲ್ಲಿ ಸಂಗೀತ, ಯಾವುದೇ ಸಂಗೀತ ರಾಗದಲ್ಲಿ ಅದು ಅಳ್ತಾ ಹೋಗ್ತದೆ. ಇವತ್ತು ಹಾಡಿದಂಗೆ ನಾಳೆ ಬರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಆ ಕ್ಷಣದ ಒಂದು ಕಲಾವಿದನ ಮನಸ್ಥಿತಿ ಮತ್ತು ಅವನ ಒಂದು ಅಲ್ಲಿ ವಾತಾವರಣ ಇದೆಲ್ಲ ಗಮನಿಸ್ಕೊಂಡು ಹಾಡಿದ್ದೇ ರಾಗ ಹಾಡಿದರೂ ಸಹಿತ ಅದು ನಿತ್ಯ ನೂತನವಾಗಿ ಕಾಣಿಸ್ತದೆ. ಸೊ ಕೇಳ್ಬೋದು, ಈಗ ಭಾಳ ಮಂದಿ ಕೇಳಿದ್ದೇನೆ, ಭೀಮಸೇನ್ ಜೋಶಿ ಅಂತ ಕಲಾವಿದರು ಏನು ರೀ ಹಾಡಿದ್ದೇ ಹಾಡ್ತಾರೆ ಅಂತ ನಾವು ಕಂಪ್ಲೇಂಟ್. ಹಾಡಿದ್ದೇ ಹಾಡಿದ್ರೆ ತೊಂದರೆ ಏನು, ಅವ್ರೇನು ಟೇಪ್ ರೆಕಾರ್ಡ್ ಹಚ್ಚಿದ್ರು, ಅದು ಬಂದ್ಕೊಂಡು ಕೂತ್ಕೊಂಡು ಸಹ ಪ್ರತ್ಯೇಕ ಬಂದು ಕೂತ್ಕೊಂಡು ಹಾಡ್ತಾರೆ ಅಷ್ಟೇ. ಹಾಂ, ಈ ಹಾಡಿದ್ದೇ ಹಾಡೋದು ಅಂತಾದರೂ ನಿನ್ನೆ ಹಾಡಿದ್ದೇ ಇವತ್ತು ಹಾಡೋದಿಲ್ಲ ಅವರು. ಅದೇ ರಾಗವನ್ನು ಅದೇ ಚೀಸನ್ನು ಇವತ್ತು ಬೇರೆ ರೀತಿ ಹಾಡ್ತಾರೆ ಅಂದರೆ ಅವ್ರಿಗೆ ಆ ರೀತಿ ಪ್ರೇರಣೆ ಬರ್ತದೆ. ಸೊ ಹೀಗೆ ಹಾಡಿದ್ದೇ ಹಾಡಿದ್ರು ಈ ನಮ್ಮಲ್ಲಿ ಟೇಪ್ ಹಚ್ಚಿಕೊಳ್ಳಿ ಹಾಡ್ತದಲ್ಲ, ನಿನ್ನೆ ಹಾಡ್ದಂಗೆ ಇವತ್ತು ಹಾಡ್ದಂಗೆ ಹಾಗಲ್ಲ. ಅದನ್ನು ಆ ಮಟ್ಟಕ್ಕೆ ಹಾಡಿದ್ದೇ ಹಾಡ್ತಾರೆ ಎಂಬ ರೀತಿಯಲ್ಲಿ ಅವರನ್ನು ವಿಮರ್ಶೆ ಮಾಡುವಂಥ ಕೇಳುವರಿದ್ದಾರೆ. ನಾನು ಅದನ್ನು ಭಾಳ ಸಲ ಹೇಳ್ತೀನಿ, ನಾವೇನು ಟೇಪ್ ಪ್ಲೇ ಮಾಡ್ತಾವ, ಹಾಡಿದ್ದೇ ಹಾಡ್ತೀವಿ. ನಿನ್ನೆನೂ ಯಮನ್ ಹಾಡಿದೆ, ಇವತ್ತು ಯಮನ್ ಹಾಡಿದೆ ಅಂದರೆ ಆ ಯಮನ ಬೇರೆ, ಈ ಯಮನವೇ ಬೇರೆ. ಸೊ ಅದು ಆ ಕ್ಷಣದಲ್ಲಿ ಸೃಷ್ಟಿಯಾಗುವಂಥ ಒಂದು ಕ್ರಿಯೆ. ಆದ್ದರಿಂದ ಒಬ್ಬ ಕ್ರಿಯಾಶೀಲವಾದಂತಹ ಕಲಾವಿದ, ಇಮ್ಯಾಜಿನೇಷನ್ ಇರುವಂಥ ಒಬ್ಬ ಕಲಾವಿದ ಅದನ್ನು ಭಾಳ ಜೀವಂತಗೊಳಿಸ್ತಾ ಹೋಗ್ತಾನೆ ದಿವಸದಿಂದ ದಿವಸಕ್ಕೆ. ಪ್ರತಿ ಸಲನೂ ಆ ಹಾಡಿದ ರಾಗ ಅವನ ಎದುರಿಗೆ ಖುಲ್ಲಾಗ್ತಾ ಹೋಗ್ತದೆ. ಇದು ಒಬ್ಬ ಕಲಾವಿದ, ನಿಜವಾದಂಥ ಒಬ್ಬ ಕಲಾವಿದನ ಸಾಧ್ಯತೆ. ಸಂಗೀತ ಅನ್ನೋದು ಅದು ಜನರನ್ನು ಮೆಚ್ಚಿಸೋ ಬಗ್ಗೆ ಇದ್ದಂಥ ವಸ್ತುವೇ ಅಲ್ಲ. ನಾನು ಕೇಳಿದರೆ ಅದಕ್ಕೊಂದು ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳ್ತಾರೆ. ಅದನ್ನು ಆ ರೀತಿಯಿಂದ ನೋಡಬೇಕು, ಆ ರೀತಿಯಿಂದ ಅಭ್ಯಾಸ ಮಾಡಬೇಕು, ಆ ರೀತಿಯಿಂದ ಅದನ್ನು ಗಣಿಸ್ಬೇಕು, ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಇಲ್ಲಾಂದರೆ ಏನಾಗ್ತದೆ ಅಂದರೆ, ಈಗ ಇವತ್ತು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಂದ್ರೆ ಏನು, ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಂತಂದ್ರೆ ಏನು. ಸೊ ಅಲ್ಲಿ ಅವನ ಪ್ರಯತ್ನ ಏನೋ ಇದೆ ಅಂತ ಅರ್ಥ ಆಯಿತಾ. ಪ್ರಶಸ್ತಿ ತಾನಾಗಿ ಬರಬೇಕಷ್ಟೇ, ಅದನ್ನು ಪಡ್ಕೊಳ್ಳಿಕ್ಕಾಗಲಿ ಗೆದ್ದುಕೊಳ್ಳಿಕ್ಕಾಗಲಿ ಹೋಗಬಾರ್ದು. ಇವತ್ತೆಲ್ಲ ಬರೀ ಅದನ್ನೇ ಮಾಡ್ತಿದ್ದಾರೆ ಎಲ್ಲರೂ, ಆಯಿತಾ. ಈ ಪ್ರಶಸ್ತಿನ ಯಾರಿದ್ದಾರೆ, ಅದರಲ್ಲಿ ಆಯ್ಕೆ ಸಮಿತಿಯಲ್ಲಿ ಯಾರಿದ್ದಾರೆ, ಚೇರ್ಮನ್ರು ಯಾರಿದ್ದಾರೆ, ಇವರು ನಮ್ಮ ವೆಂಕಟರಮಣ ಹೇಳಿ ಪರಿಷದವರು ಅಂತ ಇವ್ರ ಹತ್ರ ಹೋಗ್ತಾರೆ, ಸ್ವಲ್ಪ ಹೇಳ್ರಿ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುವಂಗೆ ಮಾಡಿರಿ ಅಂತ. ಸೊ ಪ್ರಶಸ್ತಿ ತಾನಾಗಿ ಬರಬೇಕು. ನನ್ನ ಈಗ ನಾನು ಸಂಗೀತವನ್ನು ಶುರು ಮಾಡಿ ಸುಮಾರು 50 ವರ್ಷದ ಮೇಲೆ ಆಯಿತು. 50 ವರ್ಷದ ನಂತರ ಪ್ರಶಸ್ತಿಗಳು ಆಮೇಲೆ ಬರ್ತಾವೆ ಅಷ್ಟೇ. ಮಧ್ಯದಲ್ಲಿ ಬರುವಂಥದ್ದೆಲ್ಲವ ಸುಮ್ಮನೆ ಅದು ಬಂದು ಹೋಗ್ಬಿಡ್ತಾವೆ ಅಷ್ಟೇ. ಹೀಗಾಗಿ ಈ ಪ್ರಶಸ್ತಿ ಬಂದ ಕಾರಣಕ್ಕಾಗಿ ನನಗೇನು ಸನ್ಮಾನ ಮಾಡ್ತಿರಲ್ಲ, ಅದಕ್ಕಿಂತ ನೀವು ಹೊನ್ನಾವರದಲ್ಲಿ ಅಥವಾ ಇನ್ನೊಂದು ಊರಿನಲ್ಲಿ ನಾನು ಎಷ್ಟು ಸಲ ಬಂದು ಹಾಡಿದ್ದೀನಿ, ಮತ್ತೆ ನಾನು ಕರಿತೀರಿ, ನಾನು ಮತ್ತೆ ನಾನು ಕೇಳ್ತೀರಿ, ನಾನು ಹಾಡಿದ್ದನ್ನು ಕೇಳಿ ಸಂತೋಷ ಪಡ್ತೀರಿ. ಸೊ ಆ ಕಾರಣಕ್ಕಾಗಿ ನಾನು ಭಾಳ ಮುಖ್ಯ ಆಗ್ತೇನೆ. ಬಿಟ್ಟರೆ ಒಂದು ತಾನ್ಸೇನ್ ಪ್ರಶಸ್ತಿಯೋ ಒಂದು ಪದ್ಮಶ್ರೀ ಪ್ರಶಸ್ತಿಯೋ ಬಂದ ಕಾರಣಕ್ಕಾಗಿಲ್ಲ. ಸಾವಿರಾರು ಜನ ಪದ್ಮಶ್ರೀ ಪಡೆದವರಿದ್ದಾರೆ, ತಾನ್ಸೇನ್ ಪಡೆದವರಿದ್ದಾರೆ. ತಾನ್ಸೇನ್ ಪಡೆದವರಲ್ಲಿ ಒಂದು ಮುಖ್ಯ ಅಂದರೆ ಅದು ಯಾವುದೇ ರೀತಿಯ ಇನ್ಫ್ಲೂಯೆನ್ಸಿಂದ ಬರುವಂಥದ್ದಲ್ಲ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊತ್ತೊಳಗೆ 3 ಜನರಿಗೆ ಬಂದಿದೆ. ಭೀಮಸೇನ್ ಜೋಶಿ ಅವ್ರಿಗೆ ಬಂದಿದೆ, ಗಂಗೂಬಾಯಿ ಹಾನಗಲ್ ಅವ್ರಿಗೆ ಬಂದಿದೆ, 3ನೇ ನಾನೇ, ಆಯಿತಾ. ಸೊ ಇರಲಿಲ್ಲ ಅಂದರೆ ಅದು ಹೆಂಗೆ ಬೇಕು ಹಂಗೆ ಬಂದುಬಿಡ್ತದೆ. ಹೀಗಾಗಿ ಆ ಪ್ರಶಸ್ತಿ ಭಾಳ ಮಹತ್ವ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಾಕು ನನಗೆ. ನನ್ನ ಜೀವನದಲ್ಲಿ ನಾನು ಏನು ನಿರೀಕ್ಷೆ ಮಾಡಿದವನಲ್ಲ, ಹಾಗಾಗಬೇಕು ಹೀಗಾಗಬೇಕು, ನಾನೊಂದು ದೊಡ್ಡ ಕಲಾವಿದ ಆಗಬೇಕು, ಮನ್ನಣೆ ಗಳಿಸ್ಬೇಕು, ಇಂಥ ಯಾವ ಒಂದು ಉದ್ದೇಶ ನಾನು ಶುರು ಮಾಡಿದವನಲ್ಲ. ತಾನಾಗಿ ಶುರು ಮಾಡಿದೆ, ನನಗೆ ಆಸಕ್ತಿ ಇತ್ತು, ಶುರು ಮಾಡಿದೆ. ಅದು ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ, ಇಲ್ಲಿ ತನಕ ಕರ್ಕೊಂಬಂದಿದೆ. ಇನ್ನು ಮುಂದೆ ಎಷ್ಟು ದಿವಸ ಇದೆಯೋ ಗೊತ್ತಿಲ್ಲ ಆತ. ಹೀಗಾಗಿ ಮಾನ್ಯ GS ಹೆಗಡೆ ಅಂಥವರು, ಶಂಭು ಭಟ್ರಂಥವರು ಆ ಕಾಲದಿಂದನೂ ನನಗೆ ಭಾಳ ತುಂಬ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಕಲಾ ಸಂಗಮದಲ್ಲಾಗಲಿ ಅಥವಾ ಹೊನ್ನಾವರದಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೀನಿ. GS ಹೆಗಡೆ ಸಪ್ತಕದಲ್ಲೂ ಬೇಕಾದಷ್ಟು ಸಲ ಹಾಡಿದ್ದೀನಿ. ಜೀವ ಭಟ್ರಿಗೆ ಗೊತ್ತಿದ್ದಾರೆ, ಭಾಳ ಬದಲು ಅವರು ಅಲ್ಲಿ ಹೊನ್ನಾವರದಲ್ಲಿ ಹಾಡಿದಾಗ ಬಹುಶಃ ಅವ್ರ ಮನೆಯಲ್ಲೇ ಇದನ್ನೇನೋ ಗೊತ್ತಿಲ್ಲ. ಸೊ ಭಾಳ ಹಿಂದೆ ಅದರ ನಂತರ GS ಹೆಗಡೆ ಗೋಕರ್ಣದಲ್ಲಿದ್ದಾಗ ಒಂದು ಸಲ ಭಾಳ ಮೊದಲ ಪರಿಚಯ ಅದೆಲ್ಲ.
ಇವತ್ತು ನೋಡಿದ್ರೆ ಅದನ್ನು ನೆನಪು ಮಾಡಿಕೊಂಡ್ರೆ ನಾನು ಇಷ್ಟೆಲ್ಲ ದೂರ ಬಂದುಬಿಟ್ಟಿದ್ದೇನೆ ಅಂತ ಅನಿಸ್ಬಿಡ್ತದೆ. ಆದರೆ ಬಂದಿದ್ದು ಅಂತೂ ನಿಜ, ಸುಳ್ಳಲ್ಲ. ಬಂದಿದ್ದೇನೆ, ನೀವು ನೋಡಿ ಸಂತೋಷಪಟ್ಟಿದ್ದೀರಿ, ಸನ್ಮಾನ ಮಾಡಿದ್ದೀರಿ, ನನ್ನ ಬಗ್ಗೆ ಪ್ರೀತಿ ಒಂದು ಆದರ ಗೌರವ ಇಟ್ಟಿದ್ದೀರಿ. ಆ ಬಗ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ದೇಹವದು ದೇವಮಂದಿರ, ಅದನ್ನು ನೀ ನಂಬು, ಜೀವನವೇ ದೇವನೆಂಬರಿವ ನೀ ತುಂಬು, ತನುಶುದ್ಧಿ ಮನಶುದ್ಧಿ ಜ್ಞಾನ ಮೊಗ್ಗೊಡೆದು ಮೃದು ಮಾತರಳಿ ಬರಲಿ ಎಂಬ ಕವಿವಾಣಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರ ಒಡಲಾಳದಿಂದ ಬಂದ ಮಾತುಗಳಲ್ಲಿ ಕಾಣುತ್ತಿದ್ದೇವೆ. ಹೊನ್ನಾವರ ಸಮಸ್ತ ಹೊನ್ನಾವರದ ಪರವಾಗಿ ಕರತಾಡನದ ಮೂಲಕ ಮತ್ತೊಮ್ಮೆ ಅವರನ್ನು ಪ್ರೀತಿಯಿಂದ ಅಭಿನಂದಿಸ್ತೇವೆ. ಸಭಾಧ್ಯಕ್ಷತೆ ವಹಿಸಿದ ಜಿಯು ಭಟ್ ಅವರು, ಹಿರಿಯ ಪತ್ರಕರ್ತರು, ಸನ್ಮಿತ್ರರು ನಮ್ಮೊಂದಿಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಬಹಳ ದೃಷ್ಟಿಯಿಂದ ಇದು ಒಂದು ಐತಿಹಾಸಿಕ ಸಮಾರಂಭ. ಸಂಗೀತಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡು ಬಹುದೂರ ನಡೆದು ಬಂದಿರತಕ್ಕಂಥ ಹಾಸಣಗಿ ಗಣಪತಿ ಭಟ್ರು ತಾವೇ ಒಂದು ಸಂಗೀತದ ಸಂಸ್ಥೆಯಾಗಿ ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ, ಸಂಗೀತ ಪ್ರಿಯರನ್ನು ತರಬೇತಿಗೊಳಿಸಿದ್ದಾರೆ, ಅಸಂಖ್ಯ ಶ್ರೋತೃಗಳನ್ನು ಮೆಚ್ಚಿದ್ದಾರೆ. ಅದು ಅವರ ದೊಡ್ಡ ಸಾಧನೆ. ಪ್ರಶಸ್ತಿಗಳು ಹಲವಾರು ಬಂದಿವೆ ಅವರಿಗೆ. ತಾನ್ಸೇನ್ ಪ್ರಶಸ್ತಿ ಬಹುಶಃ ಅವರೇ ಹೇಳಿದ ಹಾಗೆ ಮತ್ತು ಭಾಳ ಜನಕ್ಕೆ ಗೊತ್ತಿದ್ದ ಹಾಗೆ ಅದು ಬಹಳ ಪ್ರತಿಷ್ಠಿತವಾದಂಥ ಪ್ರಶಸ್ತಿ. ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡು ಭಾಳಷ್ಟು ಸಾಧನೆ ಮಾಡಿರ್ತಕ್ಕಂತಹ ನಾಡಿನ ಕೆಲವೇ ಜನರಿಗೆ ಹೇಳಿದ್ದಾರೆ. 3 ಜನರಿಗೆ ಬಂದಿದೆ, ಈಗ ದೇಶದ ಕೆಲವೇ ಜನರಿಗೆ ಬಂದಿದೆ. ಇದು ತಾನ್ಸೇನ್ ಪ್ರಶಸ್ತಿ ಕೊಡುವುದು ಅನ್ನುವ ಮುಖಾಂತರವಾಗಿ ಹಿಂದೂಸ್ತಾನಿ ಕಲಾಲೋಕ ಮಾನ್ಯ ಗಣಪತಿ ಭಟ್ರನ್ನು ಗೌರವಿಸಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ. ಅವರೊಂದು ಸಂಸ್ಥೆ. ಹಾಗೆ ಇವತ್ತಿನ ಸನ್ಮಾನವನ್ನು ಏರ್ಪಡಿಸಿರ್ತಕ್ಕಂಥ ಎಸ್ ಶಂಭು ಭಟ್ರು ಹಾಗೂ GS ಹೆಗಡೆ ಅವರು ಕೂಡ 2 ಸಂಸ್ಥೆಗಳ ಮುಖಾಂತರವಾಗಿ ಕಳೆದ 50 ವರ್ಷಗಳಿಂದ ಇಲ್ಲಿ ಹಿಂದೂಸ್ತಾನಿ ಸಂಗೀತದ ಒಂದು ಸೇವೆಯನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ, ಪ್ರಚಾರ ಮಾಡ್ತಾ, ಪ್ರಸಿದ್ಧಿ ಕೊಡ್ತಾ ಅಸಂಖ್ಯ ಶ್ರೋತೃಗಳನ್ನು ಸಿದ್ಧಗೊಳಿಸಿದ್ದಾರೆ. ಆ ದೃಷ್ಟಿಯಿಂದ ಈ 2 ಸಂಸ್ಥೆಗಳು ಸೇರಿ ಇನ್ನೊಂದು ವ್ಯಕ್ತಿ ಸಂಸ್ಥೆ ಅನ್ನು ಸನ್ಮಾನಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಸಂಗೀತದ ಮಾರ್ಗ ಭಾಳ ಕಠಿಣವಾದದ್ದು, ಇಡೀ ಜೀವನವನ್ನು ಕೇಳುತ್ತದೆ. ಅದಕ್ಕೆ ಎಷ್ಟು ಅಪಾರವಾದಂಥ ಸಂಖ್ಯೆಯಲ್ಲಿ ಪ್ರೇಕ್ಷಕರಿರ್ತಾರೋ ಅದೇ ಸಂಖ್ಯೆಯಲ್ಲಿ ಆಪಾದನೆ ಹೊರಿಸುವವರು ಕೂಡ ಸಾಕಷ್ಟು ಜನ ಇರ್ತಾರೆ. ಸಾಕಷ್ಟು ಕಷ್ಟಗಳಿರ್ತವೆ, ಸ್ಪರ್ಧೆ ಇರ್ತದೆ. ಇವುಗಳೆಲ್ಲರ ಮಧ್ಯೆಯೂ ಕೂಡ ಎದ್ದು ನಿಲ್ಲೋದು ತುಂಬ ಕಷ್ಟ. ಹೊನ್ನಾವರದ ಪುಣ್ಯಕ್ಕೆ, ಉತ್ತರ ಕನ್ನಡ ಜಿಲ್ಲೆಯ ಪುಣ್ಯಕ್ಕೆ ಕಲ್ವಾ ಗೋವಿಂದ ಹೆಗಡೆ ಅಂತವರು ಇಲ್ಲಿ 50 ವರ್ಷದ ಹಿಂದೆ ಮನೆಯಲ್ಲಿಯೇ ಕಲಾವಿದರನ್ನ ಇರಿಸಿಕೊಂಡು ಸಂಗೀತದ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದರು. ಆಮೇಲೆ ಶಂಭಟ್ರು ಹೇಳಿದಾಗೆ GK ಹೆಗಡೆ ಅವರು, ಪಂಡಿತ್ ಪರಮೇಶ್ವರ ಹೆಗಡೆ ಅವರು ಆರಂಭ ಮಾಡಿದರು. ವಿ ಸೀತಾರಾಮಯ್ಯನವರು ಪ್ರಿನ್ಸಿಪಾಲರಾಗಿ ಬಂದಾಗ ಸಂಗೀತ ಬೇಕಪ್ಪ, ಸಂಗೀತ ಬೇಕು, ಸಂಗೀತ ಕಾಲೇಜಿನಲ್ಲಿ ದೇವರನಾಮ ಹಾಡೋಕಾರು ಮಕ್ಕಳು ಕಲ್ತ್ಕೊಳ್ಬೇಕಪ್ಪ, ಸಂಗೀತ ಬೇಕು ಅಂತ ಒತ್ತಾಯ ಮಾಡಿ ಸಂಗೀತ ವಿಭಾಗ ಹೊನ್ನಾವರ ಕಾಲೇಜಿನಲ್ಲಿ ಅದರಿಂದ ಏನು ಪ್ರಯೋಜನ ಅಂತ ಕೇಳಿದವರಿದ್ದರು. ಏನು ಪ್ರಯೋಜನ, ನೌಕರಿ ಸಿಗ್ತದಾ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದವರು. ಇಲ್ಲಪ್ಪ, ಸಂಗೀತದಿಂದ ಎಲ್ಲವೂ ಸಿಗ್ತದೆ ಅನ್ನುವಂಥ ಮುಖಾಂತರವಾಗಿ ಸಂಗೀತ ಹೊನ್ನಾವರ ಕಾಲೇಜಿಗೆ ಬಂತು, ಸಿರ್ಸಿ ಕಾಲೇಜಿಗೆ ಬಂತು. ಜೊತೆಗೆ ನಂತರದ ದಿನಗಳಲ್ಲಿ ಕೂಡ ಕಲಾ ಸಂಗಮವನ್ನು ಸ್ಥಾಪಿಸುವ ಮುಖಾಂತರವಾಗಿ ಶಂಭು ಭಟ್ರು ಇವತ್ತಿಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಸಂಗೀತದ ಪ್ರಚಾರ ಪ್ರಸಿದ್ಧಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ತಮ್ಮ ಸಾಂಸ್ಕೃತಿಕ ಪ್ರೀತಿ ಅಭಿರುಚಿಯನ್ನು ಮೆರೆದಿದ್ದಾರೆ. ಅವರು ಶಿಕ್ಷಕರಾಗಿ, ಸಂಸ್ಕೃತ ವಿದ್ವಾಂಸರಾಗಿ, ಒಳ್ಳೆಯ ಕೃಷಿಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ನನ್ನಂಥ ಒಂದು ನಾಟಕ ಕಂಪನಿಯಲ್ಲೂ ಹಾರ್ಮೋನಿಯಂ ಬಾರಿಸ್ಕೊಂಡು ಬಂದರು, ನಮ್ಮ ಜೊತೆಗೆ ಓಡಾಡಿದರು. ಅವರ ಋಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರು ಹೇಳಿದ ಕೂಡ ನಾನು ಒಪ್ಕೊಂಡಿದ್ದೇನೆ. ಇಡೀ ಜಿಲ್ಲೆಯಲ್ಲಿ ಹಿಂದೂಸ್ತಾನಿ ಸಂಗೀತದ ಒಂದು ಸುಗಂಧ ಬೀರೋದಕ್ಕೆ ಶಂಭು ಭಟ್ರು ಕಾರಣೀಕರ್ತರು ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗೆ GS ಹೆಗಡೆ ಅವರು ಇಬ್ಬರು ಕೂಡ ನಮ್ಮ ತಾಲೂಕಿನವರೇ ಅನ್ನುವಂಥ ಹೆಮ್ಮೆ. ಸಪ್ತಕ ಕಟ್ಟಿಕೊಂಡು ಅವರು ಬ್ಯಾಂಕ್ ಉದ್ಯೋಗಿ ಆದಾಗ, ಆಮೇಲೆ ನಿವೃತ್ತಿ ಆದಮೇಲೂ ಕೂಡ ಇಡೀ ರಾಜ್ಯಾದ್ಯಂತ ಸಾವಿರಾರು ಕಲಾವಿದರಿಗೆ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟು, ವೇದಿಕೆಯನ್ನು ಕಲ್ಪಿಸಿಕೊಟ್ಟು, ಯಾವ ಭೇದ ಮಾಡಿಲ್ಲ ಅವರು. ಆ ಕಲಾವಿದರು, ಈ ಕಲಾವಿದರು, ಆ ಗುಂಪು, ಈಗ ಏನೂ ಮಾಡದೆ ಎಲ್ಲ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟು ಮುಖಾಂತರವಾಗಿ GS ಹೆಗಡೆ ಅವರು ಭಾಳ ದೊಡ್ಡ ಉಪಕಾರವನ್ನು ಈ ಸಂಗೀತ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಇಬ್ಬರು ಹಿರಿಯರ
ಹಿರಿಯರಿಗೆ ಜೊತೆಯಾಗಿ ಹಾಸಣಿಗೆಯವರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಆದ್ದರಿಂದ ಇಂದು ಅತ್ಯಂತ ಮಹತ್ವವಾದದ್ದು. ಹಲವಾರು ಕಲಾವಿದರಿದ್ದಾರೆ, ಸಂಗೀತ ಪ್ರಿಯರಿದ್ದಾರೆ, ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಗಣಪತಿ ಭಟ್ರು ಬಹುಕಾಲ ಹಾಡ್ತಾ ಇರಲಿ, ನೂರಾರು ಕಾಲ ಹಾಡ್ತಾ ಇರಲಿ. ಶಂಭು ಭಟ್ರು 100ಕ್ಕೂ ಹೆಚ್ಚು ಕಾಲ, ಹಾಗೆ GS ಹೆಗಡೆ ಅವರು ಬಹುಕಾಲ ಈ ಸಂಗೀತದ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಡ್ತಾ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಸಪ್ತಕದ GS ಹೆಗಡೆಯವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಸೇರಿದಂಥ ಸಂಗೀತ ಶ್ರೋತೃಗಳೇ, ಸಂಗೀತ ಅಭಿಮಾನಿಗಳೇ, ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರೇ, ಇನ್ನು ನಾವು ನೇರವಾಗಿ ಸಂಗೀತ ಕಾರ್ಯಕ್ರಮವನ್ನು ಕೇಳುವ ಒಂದು ವಿಭಾಗಕ್ಕೆ ಹೋಗೋಣ. ಅದಕ್ಕೂ ಮೊದಲು 2 ಮಾತು ನಾನೇ ಆಡ್ತೀನಿ ಅಂಥೇಳಿ ಅವ್ರ ಹತ್ರ ಹೇಳಿ ಮಾತುಕೊಂಡಿದೆ. ಯಾಕೆ ಈ ವಿಷಯ ನನ್ನ ಬಂತು ಅಂದರೆ, ಒಂದು, ಇವತ್ತು ನಾವು ಪ್ರೀತಿಪೂರ್ವಕವಾಗಿ ನಮ್ಮದಾದಂಥ ಅಭಿಮಾನದಿಂದ ನಮ್ಮ ಗಣಪತಿ ಭಟ್ರನ್ನು ಸನ್ಮಾನ ಮಾಡುವಾಗ 10 ಹಲವು ಹಿಂದಿನ ಘಟನೆಗಳು ನೆನಪಾಗ್ತಾ ಇವತ್ತು ಕೆಲವು ಹೊತ್ತು ಅವ್ರ ಹತ್ರ ಮಾತಾಡೋಗಿ ನಾವು ಅದೆಲ್ಲ ಹಂಚ್ಕೊಂಡಿದ್ದೀವಿ. ನಮ್ಮದು ಭಾಳ ಅವರಿಂದ ನನ್ನಿಂದ 1 ದಿವಸ ದೊಡ್ಡವರು ಅವರು. ನಂದು 51 ಸೆಪ್ಟೆಂಬರ್ 1, ಅವರು 51 ಆಗಸ್ಟ್ 30, ಒಂದೇ ದಿವಸ ದೊಡ್ಡವರು. ಆದರೆ ನಮ್ಮ ಸ್ನೇಹ ಒಂದು 40 ವರ್ಷಗಳ ಹಿಂದಿನದು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಈ ಸಂಗೀತದಲ್ಲಿ ನಾನು ಇವತ್ತು ನಿಲ್ಲುವಾಗ ಇವರೆಲ್ಲ ಏನು ಹೇಳಿದ್ರು, ಸಪ್ತಕ GS ಹೆಗಡೆ ಅಂತೇಳಿ, ಅದಕ್ಕೆ ಮೂಲ ಕಾರಣೀಕರ್ತವಾದಂಥ ಕರ್ಮಭೂಮಿ, ನಾನು ನಿಂತ ಜಾಗ ಈ ಕಾಲೇಜು. ಪೂಜ್ಯರಾದಂಥ ನಮ್ಮ ಹಿರಿಯರು, ನಮ್ಮ GV ಭಟ್ರವರೆಲ್ಲ ಹೆಸರನ್ನು ಹೇಳಿದರು. ಇಲ್ಲಿ ಸಂಗೀತ ವಿಭಾಗ ತೆಗಿಬೇಕು, ಅದಕ್ಕೆ VC ಅವರಂಥ ಇವರ ಅನುಮೋದನೆ, ಕಲ್ಬಾಗ್ ಗೋವಿದೇಡೆ ಅಂತವರ ಮಹನೀಯರ ಅದಕ್ಕೆ ಗಟ್ಟಿಯಾದ ನಿರ್ಧಾರ. ಯಾಕೆಂದರೆ ನಾವು ಕಾಲೇಜಿಗೆ ಕಲ್ತಿದ್ದೇ ಒಂದು ದೊಡ್ಡ ಸಾಧನೆ. ಅದರಲ್ಲೂ ಸಂಗೀತಕ್ಕೆ ನಾನು ಏನೋ ಒಂದು ತೊಡಸ್ಕೊಳ್ಳಿಕ್ಕೆ ಹಾದಿ ತೋರಿಸಿದ್ದು ಇದೇ ಕಾಲೇಜಿನ ವಾತಾವರಣ. ಆಗ ಒಂದು ಸ್ವಲ್ಪ ದಿವಸ ಒಂದು ಇದರಲ್ಲಿ ನಾವು ಸಂಗೀತ ಕ್ಲಾಸ್ ಅಂತ ತೆಗೆದುಕೊಳ್ಳೋ ಅವಕಾಶ ಇತ್ತು. ಆಗ ನಾನು ತಬಲಾ ಮೇಲೆ ಕೈ ಇಟ್ಟಿದ್ದು. ಶ್ರೀಯುತ ಗುರುಗಳಾದಂಥ SM ಭಟ್ ಕಟ್ಟಿಗೆಯವರು, ಹಾಗೆ ಪೂಜ್ಯರಂಥ ರಾಜೀವ್ ಪುರಂದರಿಯವರು, ಇವ್ರನ್ನೆಲ್ಲ ನಾನು ನೆನಪಬೇಕಾಗುತ್ತೆ. ಇವತ್ತಿಗೂ ನಾನು ಕಟ್ಟಿಗೆ ಭಟ್ರವರ ಸಂಗೀತ ಕ್ಲಾಸ್ ಇದ್ದಿದ್ದು ಜಾಗ ನೋಡಲಿಕ್ಕಿಲ್ಲ, ಇವತ್ತಿಲ್ಲ, ಅದು ಕೆಳಗಡೆ ಇತ್ತು. ಆದರೆ ಇವತ್ತು ನಾನು ಇಲ್ಲಿ ಬಂದ ಮೇಲೆ 54 ವರ್ಷದ ಹಿಂದಿನ ಭಾಳ ಒಂದು ಸ್ಫುಟವಾದ ಚಿತ್ರಣ ಇದೇ ಲ್ಯಾಬೋರೇಟ್ರಿಯಲ್ಲಿತ್ತು. ಇದೇ ಲ್ಯಾಬೋರೇಟ್ರಿಯಲ್ಲಿ ನಾವು ನನ್ನ ಪದವಿ ಪಡೆಯುವ ಕಾಲದಲ್ಲಿ ಇದೇ ಲ್ಯಾಬೋರೇಟ್ರಿನೇ, ನಾನು ಇವತ್ತು ಹೇಳಿದ್ರು ಇದೇ ಲ್ಯಾಬೋರೇಟ್ರಿ, ನನಗೆ ಆಶ್ಚರ್ಯ ಆಗೋಯಿತು. ಅಷ್ಟು ವರ್ಷದಿಂದ ಒಂದೇ ರೀತಿ ಇದೆಯಲ್ಲ. ಇಲ್ಲೇ ನಾವು ಪ್ರಯೋಗವನ್ನು ಆ ಕಾಲದಲ್ಲಿ ನಮ್ಮನ್ನೆಲ್ಲ ಇಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಶ್ರೀಯುತ ದೇವರು ಭಟ್ರು, DG ಭಟ್ರು ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು. ಅವ್ರು ಹೇಳಿದ್ರು, ನೀವು ನಾಳೆಯಿಂದ ಬರುವಾಗಿಲ್ಲಪ್ಪ ತಮ್ಮ, ನೀನು ಖಾಲಿ ಚಪ್ಪಲಿಲ್ಲ, ಇಲ್ಲಿ ಆ್ಯಸಿಡೆಲ್ಲ ಬಿದ್ದುಕೊಂಡಿರುತ್ತೆ, ನೀನು ನಾಳೆ ಬರುವಾಗ ಚಪ್ಪಲ್ ಹಾಕೊಂಬಂದ್ರೆ ಮಾತ್ರ ಒಳಗೆ ಬಿಡ್ತೀನಿ ಹೇಳಿದರು. ಅದೊಂದು. ಆಮೇಲೆ ನಾನು ಆಗ ಬರೀ 4 ಫೂಟ್ ಎತ್ತರ ಇದ್ದೆ. ಅಲ್ಲಿ ನನಗೆ ಬ್ಯುರೆಟ್ನ ಲೀಕರ್ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ, ಸ್ಟೂಲ್ ಕೊಟ್ಟು ಹಾಕ್ತಿದ್ದೆ. ಎಲ್ಲ ಹಳೆ ನೆನಪುಗಳು. ಇದಕ್ಕೆ ಸಾಕ್ಷಿಯಾಗಿ ನಾನೊಬ್ಬನೇ ಅಲ್ಲ, ನನ್ನ ಆ ಕಾಲದ ನನ್ನ ಸಹಪಾಠಿ ಅಂತ US ಹೆಗಡೆ ಹಿರೇಮಕ್ಕಿ ಇವತ್ತು ಬಂದಿದ್ದಾರೆ ಇಲ್ಲಿ. ಇವರು ನಮ್ಮ NS ಹೆಗಡೆ ಹಿರೇಮಕ್ಕಿಯವರ ಅಣ್ಣ. ಇವರು ನಾವೆಲ್ಲ ಇಲ್ಲಿ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರು ನೋಡಿಕೊಳ್ಳೋಕೆ ಹೇಳಬೇಕನ್ನಿಸ್ತು. ಈ ಮಾತಿಲ್ಲಿ ಪ್ರಸ್ತುತ ಇಟ್ಟು ಇಲ್ವೇನೋ, ಖಂಡಿತ ಅನ್ಯತಾ ಭಾವಿಸಬೇಡಿ.
ಯಾಕೆ ಇಲ್ಲಿ ಸಂಗೀತದ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಈ ಜಾಗ ನನಗೆ ಅಷ್ಟು ಮಹತ್ವದ್ದು ಅಂತ ಹೇಳಿದ್ರಿಂದ ಪಂಡಿತ್ ಗಣಪತಿ ಭಟ್ರ ಬಗ್ಗೆ ಎಲ್ಲವರು ಹೇಳಿದ್ದಾರೆ. ಅವರ ವಿಷಯ ಅವ್ರು ಹೇಳಿದಾಗೆ ಸಂಗೀತದ ಬಗ್ಗೆ ಮಾತಾಡೋ ಬದಲು ಸಂಗೀತವನ್ನು ಕೇಳಿಸುವ, ಸಂಗೀತದ ಕುರಿತು ಚರ್ಚಿಸುವ, ಸಂಗೀತದ ವಿಷಯದಲ್ಲಿ ಆರಾಧಿಸುವ ಮನಸ್ಸಿಗಿಂತಲೂ ಆಸ್ವಾದಿಸುವ ಮನಸ್ಸು, ಅದನ್ನು ವಿಮರ್ಶಿಸುವ ಕನಸು, ಇದೆಲ್ಲ ಅವರ ಇದರಲ್ಲಿದೆ. ಅದು ಆ ಭಾಷೆಯಲ್ಲಿ ಅವರು ಹೇಳುವಾಗ ಅವರನ್ನು ನಾನು ಹಲವು ಮುಖಗಳಲ್ಲಿ ನೋಡಿದ್ದೀನಿ ಆದರೆ ಅವರು ಒಂದು ವಿಷಯದಲ್ಲಿ ಮಾತ್ರ ಸಂಗೀತ ಅಂದ ತಕ್ಷಣ ಅವರು ಸಾಕ್ಷಾತ್ ಋಷಿಗಳ ಹಾಗೆ ಆಗ್ತಾರೆ. ಅಷ್ಟು ಆ ಒಂದು ಚೂರು ಅದರಲ್ಲಿ ಅಲ್ಲಾಡಿಲ್ಲ ಇಡೀ ಅವರ ಜೀವಮಾನದಲ್ಲಿ. ಇದು ನನ್ನನ್ನು ಅವರನ್ನು ಬೆಸೆದಂಥ ವಿಷಯ. ಅವರ ಈ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಮ್ಮ ಶಂಭು ಭಟ್ರು ಹೇಳಿದಾಗೆ ನನ್ನ ಸಪ್ತಕದ ಪರವಾಗಿ ಮತ್ತು ಕಲಾ ಸಂಗಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ಸಾಧನೆ ಮಾಡಲಿಕ್ಕೆ ನನ್ನಿಂದ ಸಾಧನೆ ಅಂತ ನಾನು ಹೇಳೋಲ್ಲ, ಏನೋ ಒಂದು ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಇದು 552ನೇ ಕಾರ್ಯಕ್ರಮ, ಮೊನ್ನೆ 551 ಆಯಿತು. ಹೀಗೆ ನಡೀತಾ ಇದೆ. ಇದೆಲ್ಲವುದು ಹೀಗೆ ಮುಂದುವರಿಲಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದ, ಶಕ್ತಿ ಬೇಕು, ನಿಮ್ಮೆಲ್ಲರ ಒಂದು ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಗಣಪತಿ ಭಟ್ರಿಗೆ ಇನ್ನೊಮ್ಮೆ ನಾನು ನನ್ನ ಕರೆಗೆ ಹೋಗ್ಬಿಟ್ಟು ಬಂದು ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ, ಶ್ರೀಯುತ ಜಿ ಯು ಭಟ್ರು ಬಂದು 4 ಹಿತವಚನವನ್ನು ಹೇಳಿದ್ದಕ್ಕಾಗಿ, ಇಲ್ಲಿ ನಮ್ಮ ಪುಟ್ಟ ಹೆಗಡೆ ಅವ್ರು ನನಗೆ ಪುಟ್ಟು ಅವರು ಪುಟ್ಟ ಹೆಗಡೆ ಈಗ ಅವ್ರಿಗೆ ಗೊತ್ತು ಅವರ ಬಾಂಧವ್ಯ. ಹಾಗೆ ನಮ್ಮ ಈ ಕಾಲೇಜಿನ ಆಡಳಿತ ವರ್ಗ, ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಭಟ್ರಿಗೆ, ಎಲ್ಲರಿಗೂ ಇಲ್ಲಿಯ ಇವತ್ತು ಸಹಕಾರ ನೀಡಿದಂಥ ಎಲ್ಲ ಸಿಬ್ಬಂದಿಗಳಿಗೂ ಸಪ್ತಕದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ನಾವೀಗ ನೇರವಾಗಿ ಸಂಗೀತ ಕಾರ್ಯಕ್ರಮವನ್ನು ಆಸ್ವಾದಿಸೋಣ. ಅತ್ಯಂತ ಒಂದು ಉತ್ತಮವಾದಂಥ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವೆಲ್ಲ ಕೇಳಿ ಕಲಾವಿದರನ್ನು ಒಂದು ಹುರಿದುಂಬಿಸಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಭಾಧ್ಯಕ್ಷತೆ ವಹಿಸಿದ ಹಿರಿಯರಾದ ಜಿ ಯು ಭಟ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಸನ್ಮಾನ ಸ್ವೀಕರಿಸಿ ಹರಸಿದ ಪಂಡಿತ್ ಗಣಪತಿ ಭಟ್ ಹಾಸಣಗಿಯವರಿಗೆ ನಮ್ಮೆಲ್ಲರ ಪ್ರೀತಿಯ ಅಭಿನಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಾಂಸ್ಕೃತಿಕರೂ ಆದ ಸಾರಿಗೆ ಉದ್ಯಮಿ ವಿ ಹೆಗಡೆ ಅವರಿಗೆ ಕಲಾ ಸಂಗಮ ಸಪ್ತಕ ಆಭಾರಿಯಾಗಿದೆ. ಸಪ್ತಕದ GS ಹೆಗಡೆಯವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಸಂಘಟಕ ಶಂಭು ಭಟ್ ಅವರಿಗೆ 100 ನಮನಗಳೊಂದಿಗೆ ಅಭಿನಂದನೆಗಳು. ಸೇರಿದ ಸಮಸ್ತರಿಗೂ ಸಂಗೀತದ ಮೂಲಕ ಅಭಿನಂದನೆ ಸಲ್ಲಲಿ ಅಂತ ಹೇಳ್ತಾ ಎಲ್ಲರನ್ನ ಪ್ರೀತಿಯಿಂದ ಅಭಿನಂದಿಸ್ತಿದ್ದೇವೆ. ಸಂಗೀತ ಎದುರು ನೋಡೋಣ.